ಮತ್ತು ಮಂಗಳ ನೆಲೆಸಿರುತ್ತದೆ. ಇದೀಗ ಪೂರ್ಣಕುಂಭ ಸ್ವಾಗತದೊಂದಿಗೆ ಸ್ವಾಮೀಜಿಯವರಾದ ಶ್ರೀ 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 ತೀರ್ಥ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಆಗಮನವಾಗ್ತಾ ಇದೆ. ಮಾತೆಯವರು ಅವರನ್ನು ಬರಮಾಡಿಕೊಳ್ತಾ ಇದ್ದಾರೆ. ಅಖಂಡ ಮಂಡಲಾಕಾರಂ ಏನ ಚರಾಚರಂ ತತ್ಪದಂ ಇಂತಹ ಪವಿತ್ರ ಮತ್ತು ಪುಣ್ಯಮಯ ಕ್ಷಣದಲ್ಲಿ ತಮ್ಮ ತಪಸ್ಸು, ಆಧ್ಯಾತ್ಮಿಕ ಚಿಂತನೆ ಹಾಗೂ ದಿವ್ಯ ಆಶೀರ್ವಾದದಿಂದ ಸಮಾಜವನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಿರುವಂತಹ ಕಾರ್ಯಕ್ರಮದ ಆರಂಭದಲ್ಲಿ ಭಗವಂತನ ನಾಮಸ್ಮರಣೆ, ಭಕ್ತಿಯೇ ಬದುಕಿನ ಬೆಳಕು, ಪ್ರಾರ್ಥನೆಯೇ ಮನಸ್ಸಿನ ಪರಮಶಾಂತಿ. ಭಗವಂತನ ನಾಮಸ್ಮರಣೆಯ ಮತ್ತು ಭಜನೆಯ ಮೂಲಕ ಪರಮಾತ್ಮನನ್ನು ಸ್ಮರಿಸಿ ಈ ಪವಿತ್ರ ಕ್ರಿಯಕ್ಕೆ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸುವ ಪ್ರಾರ್ಥನೆಗಾಗಿ ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇವೆ. ಕುಮಾರಿ ಆಕಾಂಕ್ಷಾ ಕಜಗದ್ದೆ, ಕುಮಾರಿ ಭಾನವಿ ಕೃಷ್ಣ, ಕುಮಾರಿ ವಿಷ್ಣುಪ್ರಿಯ ಇವರನ್ನು. ಏಕದಂತ ಪರಮಶಾಂತ ಲೋಕವಿನುತ ಪಾಲಿಸು, ಲೋಕವಿನುತ ಪಾಲಿಸು, ಲೋಕವಿನುತ ಪಾಲಿಸು. ಏಕದಂತ ಪರಮಶಾಂತ ಲೋಕವಿನುತ ಪಾಲಿಸು. ಶಂಭುಕುವರ ಅಂಬುಜಠರ ಅಂಬುಜಾಪ್ತ ತೇಜನೆ, ಶಂಭುಕುವರ ಲಂಬುಜಠರ ಅಂಬುಜಾಪ್ತ ತೇಜನೆ. ಕುಂಭ ಸಂಭವಾದಿ ವಿನುತ, ಕುಂಭ ಸಂಭವಾದಿ ವಿನುತ ಅಂಬುಜಾಪ್ತ ತೇಜನೆ. ಏಕದಂತ ಪರಮಶಾಂತ ಲೋಕವಿನುತ ಪಾಲಿಸು. ವಿಘ್ನ ವಿಪಿನ ಯಜ್ಞ ಪುರುಷ ಅಜ್ಞತೆಯನ್ನು ಹಾರಿಸು, ವಿಘ್ನ ವಿಪಿನ ಯಜ್ಞ ಪುರುಷ ಅಜ್ಞತೆಯನ್ನು ಹಾರಿಸು. ಭಗ್ನವಾಗಿ ಇರುವೆನಯ್ಯ, ಭಗ್ನವಾಗಿ ಇರುವೆನಯ್ಯ, ಪ್ರಜ್ಞೆ ಕೊಟ್ಟು ರಕ್ಷಿಸು. ಏಕದಂತ ಪರಮಶಾಂತ ಲೋಕವಿನುತ ಪಾಲಿಸು, ಲೋಕವಿನುತ ಪಾಲಿಸು, ಲೋಕವಿನುತ ಪಾಲಿಸು. ಧನ್ಯವಾದಗಳು. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭಗವಂತನ ಪ್ರೀತಿಯನ್ನು ಸಂಪಾದಿಸಬೇಕಾದದ್ದು ನಮ್ಮದ ಉದ್ಧಾರದ ಹಾದಿಯಲ್ಲಿ ಒಂದು ಪ್ರಮುಖವಾಗಿರತಕ್ಕಂಥ ಭಾಗ. ಭಗವಂತ ಭಕ್ತಿಯೈವ ತುಷ್ಟಿಮಭ್ಯೇತಿ, ಭಗವಂತ ಭಕ್ತಿಯಿಂದ ಮಾತ್ರ ತುಷ್ಟನಾಗ್ತಾನಂತೆ. ನಮ್ಮ ಸಂಪತ್ತು, ನಮ್ಮ ಸೌಭಾಗ್ಯಗಳು ಯಾವುದೂ ಭಗವಂತನಿಗೆ ಮುಖ್ಯ ಅಲ್ಲ. ಪರಿಶುದ್ಧವಾದ ಭಕ್ತಿ ಭಗವಂತನ ಕಡೆ ನಮ್ಮನ್ನು ಸಾಗಿಸುತ್ತೆ. ಹಾಗಾಗಿ ಭಗವಂತ ನಮಗೆ ವಿಶೇಷವಾದ ಬದುಕನ್ನು ಕೊಟ್ಟಿದ್ದಾನೆ. ಹರ್ಷ ಕರುಣಾಕರವರು ನಿರೂಪಣೆ ಮಾಡಬೇಕಾದ್ರೆ ಹೇಳಿದರು ಸಾಧನ ಶರೀರ ಅಂತ. ಬೇರೆ ಪ್ರಾಣಿಗಳದ್ದು ಸಾಧನ ಶರೀರ ಅಲ್ಲ. ಹೊತ್ತಿಗೆ ಬೇಕಾದ ಆಹಾರವನ್ನು ತಿಂದು ಸುಖವನ್ನು ಅನುಭವಿಸಿ ನಿದ್ರೆ ಮಾಡೋದು ಬಿಟ್ಟರೆ ಇನ್ನೇನು ಯೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲದೆ ಇರತಕ್ಕಂಥ ಬದುಕಾದರೆ, ನಮಗೆ ಭಗವಂತ ವಿಶಿಷ್ಟವಾಗಿರತಕ್ಕಂಥ ಬೌದ್ಧಿಕ ಪ್ರತಿಭೆಯನ್ನು ಕೊಟ್ಟಿದ್ದಾನೆ. ಜೊತೆಗೆ ಆಡುವ ನಾಲಿಗೆಯನ್ನು ಕೊಟ್ಟಿದ್ದಾನೆ. ಪ್ರಾಣಿಗಳಿಗೂ ನಾಲಿಗೆ ಇದೆ, ಆದರೆ ಆಡಲಿಕ್ಕಾಗೋದಿಲ್ಲ. ಭಗವಂತ ನಮಗೆ ಕೊಟ್ಟಿರುವ ನಾಲಿಗೆ ಅದು ಮಾತನಾಡಲಿಕ್ಕೆ ಸಾಧ್ಯವಾಗಿರತಕ್ಕಂಥ ನಾಲಿಗೆ. ಹಾಗಾಗಿ ಭಗವಂತ ನಮಗೆ ಆಡುವ ನಾಲಿಗೆಯನ್ನು ಕೊಟ್ಟು ಆಡಲಿಕ್ಕೆ ಬೇಕಾಗಿರತಕ್ಕಂಥ ಪದಗಳನ್ನು ಕೊಟ್ಟಿದ್ದಾನೆ. ಮಾತನಾಡಬೇಕು ಅಂತಾದರೆ ಪದಗಳ ಅವಶ್ಯಕತೆ ಇದೆ ಅಲ್ವಾ, ಅದನ್ನು ಕೊಡ್ತಾನೆ. ಭಾಗವತ ಹೇಳುತ್ತೆ, ನಾರಾಯಣೇತಿ ನಾಮಾಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಪತಂತೀತ್ಯೇತದದ್ಭುತಂ ಅಂತ. ಭಗವಂತ ನಾರಾಯಣ ಇತ್ಯಾದಿ ಅನೇಕ ನಾಮಗಳನ್ನು ಈ ಪ್ರಪಂಚಕ್ಕೆ ಕೊಟ್ಟಿದ್ದಾನಂತೆ ಸೃಷ್ಟಿ ಮಾಡುವಾಗ. ಅದನ್ನು ಉಚ್ಚಾರಣೆ ಮಾಡಲಿಕ್ಕೆ ಮನುಷ್ಯನಿಗೆ ಮಾತ್ರ ನಾಲಿಗೆಯನ್ನು ಕೊಟ್ಟಿದ್ದಾನಂತೆ. ಮನುಷ್ಯನಿಗೆ ಮಾತ್ರ ಕೊಟ್ಟ ಈ ನಾಲಿಗೆಯನ್ನು
ಸದುಪಯೋಗಪಡಿಸಿಕೊಂಡು ಭಗವಂತನ ನಾಮೋಚ್ಚಾರಣೆ ಮಾಡಿದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಈ ಸಾಧನ ಶರೀರಕ್ಕೆ ಯಾವುದೂ ಇಲ್ಲ ಅಂತ. ಹಾಗಾಗಿ ಭಗವಂತನನ್ನು ತೃಪ್ತಿಗೊಳಿಸಲಿಕ್ಕೆ ಬಹಳ ದೊಡ್ಡ ಯಜ್ಞಯಾಗಾದಿಗಳನ್ನು ಮಾಡಬೇಕಾಗಿಲ್ಲ. ಧ್ಯಾನ ಸ್ಥಿತಿ, ಸಮಾಧಿ ಸ್ಥಿತಿಯನ್ನು ಕೂಡ ಹೊರಬೇಕಾಗಿಲ್ಲ. ಕೇವಲ ಪರಿಶುದ್ಧವಾದ ಭಕ್ತಿಯಿಂದ ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ರೇ ಭಗವಂತ ಸಂತುಷ್ಟನಾಗಿ ನಮಗೆ ನಮ್ಮ ಭಕ್ತಿಯನ್ನು ಇನ್ನೂ ಹೆಚ್ಚಿಸಿ ನಮಗೆ ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳುವುದು ಭಜನೆಯ ವೈಶಿಷ್ಟ್ಯ. ಹಾಗಾಗಿ ಕಲಿಯುಗದಲ್ಲಿ ಭಗವಂತನ ಸಂತೃಪ್ತಿಗೆ ಮುಖ್ಯ ಕಾರಣ ಯಾವುದು ಅಂದರೆ ಸಂಕೀರ್ತನೆ. ಹಾಗಾಗಿ ಸಂಕೀರ್ತನೆಯ ಮೂಲಕ ಭಗವಂತನನ್ನು ಸಂತೋಷಪಡಿಸುವಂಥ ಸೌಭಾಗ್ಯವನ್ನು ಪಡೆದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಯಾವುದೂ ಬೇಕಾಗಿಲ್ಲ. ಇದನ್ನೇ ಮೂಲವಾಗಿಟ್ಟುಕೊಂಡು ದೀಪಾಂಜಲಿ ಮಹಿಳಾ ಮಂಡಳಿಯವರು 13 ವರ್ಷವನ್ನು ದಾಟಿ 14 ವರ್ಷಗಳಿಂದ ಸತತವಾಗಿ ನಮ್ಮ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ರಾಯರು ಅಂತ ಹೇಳಿದರೆ ಕಲಿಯುಗದ ಕಾಮಧೇನು ಮತ್ತು ಕಲ್ಪವೃಕ್ಷ ಅಂಥ ರಾಯರ ಸನ್ನಿಧಾನದಲ್ಲಿ ಉದ್ಘಾಟನೆಗೊಂಡಿರತಕ್ಕಂಥ ಭಜನಾ ಮಂಡಳಿ, ಅದು ಕೂಡ ಶ್ರೀನಿವಾಸ ದೇವರ ಅನುಗ್ರಹದಿಂದ ಉದ್ಘಾಟನೆಗೊಂಡಿರತಕ್ಕಂಥ ಭಜನಾ ಮಂಡಳಿ. ಆನಂತರ ನಿರಂತರವಾಗಿ ಬೇರೆ ಬೇರೆ ಸಾತ್ವಿಕ ಕರ್ಮಗಳಲ್ಲಿ ಭಜನೆಯನ್ನು ಮಾಡ್ತಾ ಆ ಮೂಲಕ ಎಲ್ಲ ಭಗವದ್ಭಕ್ತರನ್ನು ಆಕರ್ಷಿಸುವಲ್ಲಿ ಮತ್ತು ಇನ್ನೂ ಅನೇಕ ಮಂದಿಗೆ ಭಜನೆಯಂತಹ ಒಂದು ಸಾತ್ವಿಕ ಕೆಲಸಗಳಲ್ಲಿ ಪ್ರೇರಣೆ ಕೊಡುವಲ್ಲಿ ಅರ್ಥಪೂರ್ಣವಾಗಿರುವಂತಹ ಒಂದು ಸಾಧನೆ ಮಾಡಿರತಕ್ಕಂಥದ್ದು ಭಜನಾ ಮಂಡಳಿ. ನಾವು ಹಾಡಬೇಕಾದ್ರೆ ಆ ಹಾಡಿಗೆ ಒಂದು ಮಹತ್ವ ಬೇಕು. ಯಾವನೋ ಒಬ್ಬ ವ್ಯಕ್ತಿ ಏನೋ ಕುಡಿಯಬಾರದನ್ನು ಕೊಡ್ಕೊಂಡು ಸೇದಬಾರದನ್ನು ಸೇಡಿಕೊಂಡು ಅನೇಕ ಮಂದಿ ಹಾಡು ಬರೀತಾರೆ. ಅದು ಅನೇಕ ಸಿನಿಮಾಗಳಲ್ಲಿ ಹಿಟ್ಟಾಗಿ 1 ವರ್ಷ ಭಾರಿ ಜೋರಾಗಿ ಅದು ಬೀದಿ ಬೀದಿಯಲ್ಲಿ ಕೇಳಿಸುತ್ತೆ, ಆಮೇಲೆ ಅದಕ್ಕೆ ಆಯುಷ್ಯ ಇಲ್ಲ. ಆದರೆ ಯಾವ ಹಾಡನ್ನು ಇಡೀ ಬದುಕನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಜ್ಞಾನದ ವಿವಿಧ ಮಜಲುಗಳಲ್ಲಿ ಅನೇಕ ಅದ್ಭುತವಾಗಿರತಕ್ಕಂಥ ಅನುಭವವನ್ನು ಸಂಪಾದನೆ ಮಾಡಿ ಎಲ್ಲವನ್ನು ತ್ಯಾಗ ಮಾಡಿ ತಾಳ ತಂಬೂರಿಗಳೊಂದಿಗೆ ಮನೆ ಬಿಟ್ಟು ಬೀದಿ ಸುತ್ತಿ ಭಗವಂತನ ಸೇವೆ ಮಾಡಿರ್ತಕ್ಕಂಥ ದಾಸರುಗಳು ಮಾಡಿದ ಹಾಡು ಉಂಟಲ್ಲ, ಅದ್ಭುತವಾದ ತೂಕ ಇರುತ್ತೆ, ಅದಕ್ಕೆ ಅದ್ಭುತವಾದ ಭಾರ ಇರುತ್ತೆ. ಬೇರೆ ಯಾವುದೋ ಲೌಕಿಕ ಹಾಡುಗಳು ಯಾವುದೋ 1 ವರ್ಷ ಭಾರಿ ಜೋರಾಗಿ ಸಂಭ್ರಮಿಸಿ ಆಮೇಲೆ ಕಣ್ಮರೆಯಾಗಬಹುದು. ಆದರೆ ಯಾವ ಹಾಡಿನ ಹಿಂದೆ ತ್ಯಾಗ ಇದೆಯೋ, ಯಾವ ಹಾಡಿನ ಹಿಂದೆ ಅಪಾರವಾದ ಭಕ್ತಿಯ ಭಾರ ಇದೆಯೋ ಆ ಹಾಡು ಮಾತ್ರ ಯಾವತ್ತೂ ಹಳೆದಾಗೋದಿಲ್ಲ. ಆಡಿಸದೆಳೆ ಶೋಧೆ ಜಗದೋದ್ಧಾರನ ಅಂತ ಯಾವನೋ ಒಬ್ಬ ಹಾಡಿ 10 ನಿಮಿಷ ಇನ್ನೊಬ್ಬ ಹಾಡಿದರೂ ಕೂಡ ನಮಗೆ ಇನ್ನೂ ಕೂತು ಕೇಳೋಣ ಅಂತ ಅನಿಸುತ್ತೆ ಹೊರತು ಅದು ಹಳೆಯದಾಯಿತು, ಅದು ಬೇಡ ಅಂತ ಔಟ್ಡೇಟೆಡ್ ಅಂತ ಅನಿಸೋದೇ ಇಲ್ಲ. ಹೀಗಾಗಿ ದಾಸರ ಹಾಡುಗಳನ್ನು ಹಾಡಬೇಕು ಅಂತ ಹೇಳೋದು ನಮ್ಮ ದೀಕ್ಷೆಯಾಗಿರಬೇಕು. ಅಂಥ ದೀಕ್ಷೆಯನ್ನು ಹೊತ್ತುಕೊಂಡು ಮಧ್ವಾದೇಶ ವಿಠ್ಠಲ ನಾಮಾಂಕನವನ್ನು ಪಡೆದು ಆ ಮೂಲಕ ಲಕ್ಷಾಂತರ ಮಂದಿಗೆ ಭಜನೆಯ ದೀಕ್ಷೆಯನ್ನು ಪ್ರದಾನ ಮಾಡಿರ್ತಕ್ಕಂತಹ ರಾಮಕೃಷ್ಣ ಕಾಟುಕುಕ್ಕೆಯವರ ದಿವ್ಯ ಪ್ರೇರಣೆಯಂತೆ ಈ ಅನೇಕ ಭಜನಾ ಮಂಡಳಿಗಳು ಇವತ್ತು ಈ ಎಲ್ಲ ಮಂದಿಗೆ ಸಾತ್ವಿಕವಾದ ಪ್ರಚೋದನೆಯನ್ನುಂಟು ಮಾಡೋದರ ಮೂಲಕ ಭಗವಂತನ ಕಡೆ ಸಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರೇರಣೆಯನ್ನುಂಟು ಮಾಡೋದರ ಮೂಲಕ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಅಂತಹ ಅನೇಕ ಭಜನಾ ಮಂಡಳಿಗಳಿಗೆ ಮತ್ತು ಭಜನೆಯನ್ನು ಆಸಕ್ತಿಯನ್ನು ಪಡೆದವರಿಗೆ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಬೋಧಿಸಿ ತನ್ನ ಜೀವನವನ್ನು ಸಂಪೂರ್ಣವಾಗಿ ಅದಕ್ಕೋಸ್ಕರ ಮಿಡುಪಾಗಿಟ್ಟಿರ್ತಕ್ಕಂತಹ ಶ್ರೀ ರಾಮಕೃಷ್ಣ ಕಾಟುಕುಕ್ಕೆಯವರು, ಅವರ ತ್ಯಾಗ, ಅವರ ಸಮರ್ಪಣಾ ಭಾವ ಎಂಬುದು ತುಂಬ ದೊಡ್ಡದು. ಹಾಗಾಗಿ ಅವರ ನೇತೃತ್ವ ಎಂಬುದು ನಿಮಗೆ ಸಿಕ್ಕಿರೋದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಖುಷಿ ಪಡ್ತೇವೆ. ಯಾಕೆಂದರೆ ಹಾಡು ಪ್ರಪಂಚದಲ್ಲಿ ಅನೇಕ ಇದೆ, ಆದರೆ ಆ ಹಾಡಿಗೊಂದು ಕ್ರಮಬದ್ಧತೆ, ಆ ಹಾಡಿನಲ್ಲಿ ದಾಸರ ಕೊಡುಗೆಗಳು, ಆ ಹಾಡಿನಲ್ಲಿ ಇರತಕ್ಕಂಥ ವ್ಯವಸ್ಥೆಗಳು ಇದೆಲ್ಲ ಇದ್ದರೆ ತುಂಬ ಸುಂದರವಾದ ರೀತಿಯಲ್ಲಿ ಭಗವಂತನಿಗೆ ಸಮರ್ಪಿತವಾಗುತ್ತೆ. ಹಾಗಾಗಿ ಯಾವುದೋ ಒಂದು ಅಕ್ಷರಗಳ ರಾಶಿಗೂ ಕ್ರಮಬದ್ಧವಾದ ಅಕ್ಷರಗಳ ರಾಶಿಗೂ ವ್ಯತ್ಯಾಸ ಇದೆ. ಅಕ್ಷರಗಳ ರಾಶಿ ಇದ್ದರೆ ಅರ್ಥವೇ ಇರುವುದಿಲ್ಲ. ಕ್ರಮಬದ್ಧದ ಅಕ್ಷರ ರಾಶಿಗಳಿಗೆ ಪದ ಅಂತ ಹೇಳ್ತಾರೆ, ಆ ಕ್ರಮಬದ್ಧವಾದ ಪದಗಳ ರಾಶಿಗೆ ವಾಕ್ಯಗಳು ಅಂತ ಹೇಳ್ತಾರೆ. ಅದರಲ್ಲಿ ಕೂಡ ಭಗವದ್ಭಕ್ತಿಯನ್ನು ತುಂಬಿಟ್ಟಿರ್ತಕ್ಕಂತಹ ಜ್ಞಾನಿಗಳಿಂದ ಕೊಡಿರ್ತಕ್ಕಂಥ ವಾಕ್ಯಗಳಿಗೆ ಭಜನೆ ಅಂತ ಹೇಳ್ತಾರೆ. ಹಾಗಾಗಿ ಮಹಾಜ್ಞಾನಿಗಳಾದ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಜಗನ್ನಾಥದಾಸರು, ಇಂತಹ ವಾದಿರಾಜರು, ಇಂತಹ ಅನೇಕ ಮಹಾನುಭಾವಿಗಳು ಕೊಟ್ಟಿರತಕ್ಕಂಥ ಹಾಡುಗಳೇನಿದಾವೋ ಅದರಲ್ಲಿ ಅತ್ಯಂತ ಪರಿಪೂರ್ಣತೆ ಇರುತ್ತೆ, ಭಗವಂತನ ಭಕ್ತಿಯ ಸಾರ ಇರುತ್ತೆ. ಆದ್ದರಿಂದ ಅದನ್ನು ಜೋಡಿಸಿಕೊಂಡು ಅಂಥ ಹಾಡುಗಳನ್ನು ಹಾಡಲಿಕ್ಕೆ ಒಂದು ವಿಶಿಷ್ಟವಾದ ತರಬೇತಿ ಬೇಕಾಗುತ್ತೆ. ಅಂತಹ ತರಬೇತಿಯನ್ನು ಕೊಡ್ತಾ ಎಲ್ಲ ಭಗವದ್ಭಕ್ತರಲ್ಲಿ ವಿಶಿಷ್ಟವಾದ ಭಕ್ತಿಭಾವದ ಸಂಚಲನ ಕೊಟ್ಟಿರ್ತಕ್ಕಂಥ ರಾಮಕೃಷ್ಣ ಕಾಟುಕುಟ್ಟೆಯವರು, ಅವರ ಕೊಡುಗೆಯನ್ನು ನಾವು ವಿಶೇಷವಾಗಿ ಸ್ಮರಿಸ್ತಾ ಇವತ್ತು ಅವರನ್ನು ನೀವು ಕರೆದಿದ್ದೀರಿ, ಅವರಿಗೂ ಸನ್ಮಾನ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೀರಿ. ಇಲ್ಲೆಲ್ಲ ಭಜನಾ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವಂಥವರು ಗಣೇಶರು. ಹಾಗಾಗಿ ಅವರು ನಿರಂತರ ದೇವಸ್ಥಾನದಲ್ಲಿ ವರ್ಷಾನುಗಟ್ಟಲೆ ಭಜನೆಯ ಕಾರ್ಯಕ್ರಮವನ್ನು ಇಟ್ಕೊಂಡಾಗಲೂ ಕೂಡ ಎಲ್ಲ ಭಗವದ್ಭಕ್ತರು ಯಾವುದೇ ಸ್ಪೃಹೆ ಇಲ್ಲದೆ ನಿಸ್ಪೃಹೆಯಿಂದ ಬಂದು ಭಾಗಿಯಾಗಿದ್ದಾರೆ. ನಮ್ಮ ಯಜ್ಞೇಶಾಚಾರ್ಯರು
ಅವರಂತೂ ಈ ಭಜನೆಯ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದವರು. ಅನೇಕ ಕಡೆ ಕಾರ್ಯಕ್ರಮ ಕೊಡ್ತಾ ಆ ಮೂಲಕ ಭಗವದ್ಭಕ್ತಿಯನ್ನು ಸಂಚಲನೆ ಮಾಡುವಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ಸ್ವರ ಸಾಮ್ರಾಜ್ಯದಲ್ಲಿ ಇರುವವರು. ಅವರ ಉಪಸ್ಥಿತಿಯನ್ನು ನೀವು ಬಯಸಿದ್ದೀರಿ. ವಿಶೇಷವಾಗಿ ಈ ಕ್ಷೇತ್ರ ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಕ್ಕೆ ತುಂಬ ಚುರುಕುತನದಿಂದ ಪಾದರಸದಂತೆ ಪ್ರೋತ್ಸಾಹ ಕೊಡುವಂತಹ ವ್ಯಕ್ತಿ ಹರೀಶ್ ಇಂಜಾಡಿಯವರು. ಅವರ ನೇತೃತ್ವ ಎಂಬುದು ಈ ದೇವಸ್ಥಾನದಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ವಿಶಿಷ್ಟವಾದ ಸೃಜನಶೀಲತೆಯನ್ನು ಕೊಟ್ಟಿದೆ. ಹಾಗಾಗಿ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ನಮ್ಮ ಹರೀಶ್ ಇಂಜಾಡಿ ಆಡಳಿತ ಸಮಿತಿಯ ಅಧ್ಯಕ್ಷರು ಏನಿದ್ದಾರೋ ಅವರ ಏನು ಕೊಡುಗೆ ಇದೆಯೋ ಅದು ನಿಮಗೆ ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಇನ್ನು ನಮ್ಮ ಹರ್ಷ ಕರುಣಾಕರ್ ಅವರು ಇರ್ಬೋದು, ಮತ್ತು ನಿಮ್ಮ ಹೆಸರು ಕುಸುಮಾ ಅವರೆಲ್ಲ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದುಕೊಂಡು ಈ ಕಾರ್ಯಕ್ರಮ ಆಚರಿಸಬೇಕು ಅಂತ ಸಂತೋಷಪಟ್ಟಿದ್ದಾರೆ. ನೀವೆಲ್ಲ ಬಹಳ ಬೇರೆ ಬೇರೆ ಕಡೆಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಇವತ್ತಿನ ಕಾರ್ಯಕ್ರಮ ತುಂಬ ಸುಂದರವಾದ ಕಾರ್ಯಕ್ರಮ ಮತ್ತು ಇದು ಈ ಕಾರ್ಯಕ್ರಮ ಎಂಬುದು ಇವತ್ತಿನ ಸಮಾಜದಲ್ಲಿ ಬಹಳಷ್ಟು ಮಂದಿಗೆ ಪ್ರೇರಣೆ ಕೊಡಬೇಕು. ಈಗಾಗಲೇ ರಾಷ್ಟ್ರವ್ಯಾಪಿಯಾಗಿ ಅನೇಕ ವಿಧವಾದ ಜಗಳಗಳು ನಡೀತಾ ಇದ್ದಾವೆ. ಅನೇಕ ಅನಾದರಣೀಯವಾದ ವಾತಾವರಣ ಈಗ ನಿರ್ಮಾಣ ಆಗಿದೆ. ನಮ್ಮ ಪೂಜ್ಯ ದೇವತೆಗಳನ್ನೇ ಬೈಯುವಂಥ ಕೆಲಸ ಇಡೀ ಭಾರತ ಭೂಮಿಯಲ್ಲಿ ನಡೀತಾ ಇದೆ. ಅದಕ್ಕೆ ಒಂದಷ್ಟು ಪ್ರೋತ್ಸಾಹ ಕೊಡುವಂಥ ಮಂದಿಯೂ ಕೂಡ ಭಾರತ ಭೂಮಿಯಲ್ಲಿ ಬೆಳೀತಾ ಇದ್ದಾರೆ. ಜೊತೆಗೆ ಇಂಥ ಧರ್ಮವನ್ನು ಹೊಂದಿರತಕ್ಕಂಥ ವೇಗವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಗಿಸ್ತಾ ಇರತಕ್ಕಂಥ ಆ ಭಾರತ ಭೂಮಿಯ ಈ ವ್ಯವಸ್ಥೆಗೆ ಹಾನಿ ಮಾಡಬೇಕು ಅಂತ ವಿದೇಶದ ಅನೇಕ ಶಕ್ತಿಗಳು ಪರೋಕ್ಷವಾಗಿ ಪ್ರಯತ್ನ ಮಾಡ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ನಮ್ಮತನವನ್ನು ಕಾಪಾಡಿಕೊಳ್ಳಿಕ್ಕೆ ಅಥವಾ ಇದಕ್ಕೆ ವಿರುದ್ಧವಾದ ರೀತಿಯ ಸಂಚನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಹಾಗಾಗಿ ನಮ್ಮತನದ ಸಂರಕ್ಷಣೆ, ಸಂಸ್ಕೃತಿ, ವಿಶೇಷವಾಗಿ ಬೆಳೀತಾ ಇರತಕ್ಕಂಥ ಯುವಜನತೆ ಅವರು ದಾರಿ ತಪ್ಪಿಬಿಟ್ರೆ ಭಾರತಕ್ಕೆ ಭವಿಷ್ಯನೇ ಇಲ್ಲ. ಆದ್ದರಿಂದ ಈ ಯುವಜನತೆಗೆ ಒಳ್ಳೆಯ ಸಂಸ್ಕಾರ ಸಿಗಬೇಕಾದ್ರೆ ಇಂತಹ ಕಾರ್ಯಕ್ರಮಗಳಿಂದ ಮಾತ್ರ ಸಾಧ್ಯ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳು ಬಹಳಷ್ಟು ಆಗಲಿ. ಮನೆಯಲ್ಲಿಯೂ ಕೂಡ ನಿಮ್ಮಂಥವರು ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಳಿ. ನಿಮ್ಮ ಮಕ್ಕಳಿಗೆ ಪರೋಕ್ಷವಾದ ರೀತಿಯಲ್ಲಿ ನೀವು ಸಂಸ್ಕಾರ ಕೊಟ್ಟ ಹಾಗೆ ಲೆಕ್ಕ. ಹಾಗಾಗಿ ಅವರಿಗೂ ಇದರಲ್ಲಿ ಉತ್ಸಾಹ ಇರುವಂಥ ರೀತಿಯಲ್ಲಿ ಅವರನ್ನು ಭಾಗಿಯಾಗಿ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ನೀವೆಲ್ಲ ಏನು ಸಮವಸ್ತ್ರವನ್ನು ಧರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಬೇರೆ ಬೇರೆ ಕಡೆ ನಿಮ್ಮ ಕಾರ್ಯಕ್ರಮವನ್ನು ಜೋಡಿಸಿಕೊಳ್ತಾ ಆ ಮೂಲಕ ಈ ಭಜನೆಯಲ್ಲಿ ಶ್ರದ್ಧೆಯನ್ನು ಸಂಪಾದನೆ ಮಾಡಿರ್ತಕ್ಕಂಥ ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳು. ನೀವೇ ಸಮಾಜದ ನೇತಾರರು ಮತ್ತು ನೀವೇ ಸಂಸ್ಕೃತಿಯ ಹರಿಕಾರರು. ನಿಮ್ಮಿಂದ ಸಮಾಜದಲ್ಲಿ ಬಹಳಷ್ಟು ಸಂಸ್ಕಾರದ ಪ್ರಚಾರ, ಸಂಸ್ಕೃತಿಯ ಪ್ರಚಾರಗಳು ನಡೆಯಲಿ ಅಂತ ಹೇಳ್ತಾ, ಮನೆಯೇ ಮೊದಲ ಪಾಠಶಾಲೆ ಆದ್ದರಿಂದ ನೀವೆಲ್ಲ ಹೆಣ್ಣುಮಕ್ಕಳು ಮನೆಯಲ್ಲಿ ಇಂಥ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟರೆ ಆ ಯುವಜನತೆ ದಾರಿ ತಪ್ಪಲಿಕ್ಕಿಲ್ಲ ಅಥವಾ ಮಾಡಬಾರದ ಕೆಲಸದಲ್ಲಿ ಜೋಡಿಸಿಕೊಳ್ಳಿಕ್ಕಿಲ್ಲ ಅಂತ ಹೇಳುವಂಥ ಭರವಸೆ ನಮಗಿದೆ. ಹಾಗಾಗಿ ಎಲ್ಲ ಕಡೆ ಇಂತಹ ಸಾತ್ವಿಕವಾದ ಕಾರ್ಯಕ್ರಮಗಳ ಸಮೃದ್ಧಿ ಉಂಟಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಕಲಿಯುಗದಲ್ಲಿ ಭಗವದ್ ಅನುಗ್ರಹಕ್ಕೆ ಭಗವನ್ ನಾಮಸ್ಮರಣೆ ಸಂಕೀರ್ತನೆಯೇ ಸುಲಭ ಸಾಧನ ಅನ್ನುವ ನಿಟ್ಟಿನಲ್ಲಿ ಮಾತನಾಡಿ ನಮಗೆಲ್ಲರಿಗೂ ಅತ್ಯಂತ ಮಹತ್ವಪೂರ್ಣ ಆಶೀರ್ವಚನವನ್ನು ನೀಡಿದಂತಹ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ. ಮುಂದೆ ಇಲ್ಲಿ ಸಾಧಕರಿಗೆ ಸನ್ಮಾನ ಈ ವೇದಿಕೆಯಲ್ಲಿ ನಡೆಯುತ್ತಿದೆ. ಇದೀಗ ಅತ್ಯಂತ ಮಹತ್ವಪೂರ್ಣ ಕ್ಷಣ ಗುರುವಂದನೆ. ನಾವೆಲ್ಲರೂ ಇಂದು ಇಲ್ಲಿರಬೇಕಾದ್ರೆ ನಮ್ಮ ಭಜನಾ ಗುರುಗಳಾದ ಶ್ರೀಯುತ ರಾಮಕೃಷ್ಣ ಕಾಟಕೋಕಿ ಅವರ ಅತ್ಯಂತ ಮಹತ್ವಪೂರ್ಣವಾದಂತಹ ಮಾರ್ಗದರ್ಶನ ಹಾಗೂ ಅವರು ಹುಟ್ಟುಹಾಕಿದ ಕಾಟಕೋಕೆ ಚಾರಿಟೇಬಲ್ ಸಂಸ್ಥೆಯ ಅಡಿಯಲ್ಲಿ ನಡೆಯುವಂತಹ ನಮ್ಮೆಲ್ಲರ ಭಜನಾ ತಂಡಗಳು ಅವರ ಮಾರ್ಗದರ್ಶನದೊಂದಿಗೆ ಸಾಮಾಜಿಕ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ನಾವು ಅತ್ಯಂತ ಪರಿಪೂರ್ಣ ರೀತಿಯಲ್ಲಿ ಭಜನಾ ಮಂಡಳಿಗಳನ್ನು ನಡೆಸ್ತಾ ಇದ್ದೇವೆ. ಶ್ರೀಯುತ ರಾಮಕೃಷ್ಣ ಕಾಟಕೋಕಿಯವರು ಹಾಗೂ ಅವರ ಧರ್ಮಪತ್ನಿಯವರು ವೇದಿಕೆಯ ಮೇಲಿನ ಭಕ್ತಿಯ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮನುಷ್ಯನ ಬದುಕಿನಲ್ಲಿ ಜ್ಞಾನಕ್ಕಿಂತ ದೊಡ್ಡ ಸಂಪತ್ತು ಬೇರೊಂದಿಲ್ಲ, ಜ್ಞಾನಕ್ಕಿಂತ ಸುಖ ಯಾವುದೂ ಇಲ್ಲ. ಜ್ಞಾನವಂತರಾದವರು ಭಗವಂತನಿಗೆ ಪ್ರೀತಿ ಪಾತ್ರರಾಗಿರುತ್ತಾರೆ. ಸಾಧನೆ ಮತ್ತು ಪರಿಶ್ರಮದಿಂದ ಮಾತ್ರ ಜ್ಞಾನ ಪ್ರಾಪ್ತವಾಗುವುದು. ಹೀಗೆ ಪ್ರಾಪ್ತವಾದ ಜ್ಞಾನವನ್ನು ತನ್ನಲ್ಲಿ ಇಟ್ಟುಕೊಳ್ಳದೆ ಇತರರಿಗೆ ಹಂಚಿಕೊಂಡು ಸಮಾಜದೊಂದಿಗೆ ಪಸರಿಸಿಕೊಂಡಾಗ ಮಾತ್ರ
ಬಾಳಿನ ಉದ್ದಕ್ಕೂ ಸಾರ್ಥಕತೆ ಬರುತ್ತದೆ. ಇದು ಶ್ರೀಯುತ ರಾಮಕೃಷ್ಣ ಕಾಟಕುಕ್ಕೆಯವರು ತಮ್ಮ ಜೀವನದಲ್ಲಿ ಕಂಡುಕೊಂಡಂತಹ ಅತ್ಯಂತ ಸತ್ಯಪೂರ್ಣ ಘಟನೆ. ದಾಸ ಸಾಹಿತ್ಯವನ್ನು ಇಡೀ ಊರಿನ ಉದ್ದಗಲಕ್ಕೂ ಪಸರಿಸುತ್ತಾ ದಾಸ ಸಂಕೀರ್ತನೆಗಳ ಭಜನಾ ಮಂಡಳಿಗಳನ್ನು ಹುಟ್ಟುಹಾಕಿ ಸಮರ್ಪಕವಾದ ಮಾರ್ಗದರ್ಶನ ನೀಡಿ ಸಾಧನಾ ಹಾದಿಯಲ್ಲಿ ಭಗವಂತನ ಕೃಪೆಗೆ ಪಾತ್ರರಾದವರು ನಮ್ಮ ಭಜನಾ ಗುರುಗಳಾದ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ದೀಕ್ಷೆ ಪಡೆದಂತಹ ಶ್ರೀಯುತ ರಾಮಕೃಷ್ಣ ಕಾಟಕುಕ್ಕೆಯವರು. ಶ್ರೀಯುತರು ದಾಸ ಸಾಹಿತ್ಯ ಪ್ರಚಾರದಲ್ಲಿ ತೊಡಗಿಕೊಂಡು ತಿರುಪತಿ ವೆಂಕಟರಮಣ ಕಣ್ಣಿನೊಳಗೆ ನೋಡಿದಂತಹ 10 ಹಲವಾರು ಸಾಲುಗಳಿಗೆ ರಾಗವನ್ನು ಜೋಡಿಸಿ ಎಲ್ಲ ಭಜನಾ ಮಂಡಳಿಗಳಿಗೆ ಭಜನೆಯನ್ನು ತರಬೇತಿ ನೀಡುತ್ತಾ ಬಂದಿದ್ದು ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ದೀಪಾಂಜಲಿ ಮಹಿಳಾ ಮಂಡಳಿಯ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ತೆರಳಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಗುರುಗಳಿಗೆ ಗುರುವಂದನೆ ನೀಡುವುದು ಅದೊಂದು ಪುಣ್ಯದ ಕಾರ್ಯ. ಮಂಡಳಿಯ ಎಲ್ಲ ಸದಸ್ಯರು ಕೂಡ ಗುರುವಂದನೆ ನೀಡುವಂತಹ ಈ ನಿಟ್ಟಿನಲ್ಲಿ ತಮ್ಮನ್ನು ಸಮರ್ಪಣಾ ಭಾವದಿಂದ ಅರ್ಪಿಸುವಂತಹ ಕೆಲಸ ಇದೀಗ ನಡೀತಾ ಇದೆ. ಇದೀಗ ಗುರುವಂದನೆಯ ಮಹತ್ಪೂರ್ವ ಕ್ಷಣ. ಇದೀಗ ಸಾಧಕರಿಗೆ ಸನ್ಮಾನದ ಹೊತ್ತು. ವಿನಿ ವಿಧಿ ವಿಸಿ ಎಂದು ಲ್ಯಾಟಿನ್ ಭಾಷೆಯಲ್ಲಿ ಒಂದು ಮಾತಿದೆ. ನಾನು ಬಂದೆನು, ನಾನು ನೋಡಿದೆನು, ನಾನು ಜಯಿಸಿದೆನು ಎಂದು ಅದರ ಅರ್ಥಾತ್ ಮಾನವನ ಬದುಕು ಹೀಗಾಗಬೇಕು, ಹುಟ್ಟಿ ಬಾಳಿ ಜಯಿಸಬೇಕು. ಸೇವೆಗೆ, ಕಲೆಗೆ, ವಿದ್ಯೆಗೆ, ಸಾಧನೆಗೆ ಸಲ್ಲಿಸುವಂತಹ ಗೌರವ ನಮ್ಮ ಸಂಸ್ಕೃತಿಯ ಹೆಮ್ಮೆಯ ಸಂಕೇತವಾಗಿದೆ. ಸಾಧನಾಶೀಲರನ್ನು ಗುರುತಿಸುವ ವೇದಿಕೆಗಳು ಸಮಾಜಕ್ಕೆ ಹೊಸ ಸಾಧಕರನ್ನು ರೂಪಿಸುತ್ತದೆ. ಇದೀಗ ಶ್ರೀಯುತ ಗಣೇಶ್ ಪರ್ವತಮುಖಿ ಇವರನ್ನು ವೇದಿಕೆಗೆ ಭಕ್ತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ದಿನಾಂಕ 22/9/1979 ಬಂಟ್ವಾಳ ತಾಲೂಕಿನ ಬ್ರಹ್ಮರಕೂಟ್ಲು ಇಲ್ಲಿ ಶ್ರೀಯುತ ಜನಾರ್ದನ ಮತ್ತು ಶ್ರೀಮತಿ ಬೇಬಿ ಇವರ ಸುಪುತ್ರರಾಗಿ ಜನಿಸಿದಂತಹ ಶ್ರೀಯುತ ಗಣೇಶ್ ಇವರು ಅಪ್ಪಟ ಕಲಾವಿದ, ಕಲಾಪ್ರೇಮಿ ಹಾಗೂ ಕಲಾ ಪೋಷಕ. ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತದೆ ಅನ್ನುವ ಮಾತಿಗೆ ಜೀವಂತ ಸಾಕ್ಷಿ ಸೃಜನಶೀಲ ಕಲಾವಿದರಾದ ಶ್ರೀಯುತ ಗಣೇಶ್ ರವರು. ಉತ್ತಮ ಭಜಕರೂ ಆಗಿರುವ ಗಣೇಶ್ ರವರು ಚಾಂದ್ರಮಾನ ಯುಗಾದಿಯ ಸುದಿನದಂದು ಮತ್ತು ನಾಗರ ಪಂಚಮಿಯ ಪರ್ವದಿನದಂದು ಕುಕ್ಕೆ ಸುಬ್ರಹ್ಮಣ್ಯ ಸಾನ್ನಿಧ್ಯದಲ್ಲಿ ಅಭಯಾಂಜನೇಯ ದೇವಸ್ಥಾನದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿ ಬರುತ್ತಾರೆ. ಶ್ರೀಯುತರ ಸಂಚಾಲಕತ್ವದ ವಿದ್ಯಾಸಾಗರ ಸಾಧನಾ ಭಜನಾ ಸಂಗಮದ ವತಿಯಿಂದ ಪ್ರತಿ ವರ್ಷ ಅನೇಕ ಮಕ್ಕಳಿಗೆ ಭಜನಾ ತರಬೇತಿಯನ್ನು ನೀಡುತ್ತಾ ಬರುತ್ತಾರೆ.
ವಿದ್ಯಾಸಾಗರ ಭಜನಾ ಸಂಗಮ, ವಿದ್ಯಾಸಾಗರ ಸಂಗೀತ ಶಾಲೆ, ವಿದ್ಯಾಸಾಗರ ಯಕ್ಷಗಾನ ಕಲಾ ಶಾಲೆಗಳನ್ನು ತಮ್ಮದೇ ಸಂಚಾಲಕತ್ವದಲ್ಲಿ ಮುನ್ನಡೆಸಿಕೊಂಡು ಹೋಗುತ್ತಿರುವ ಇವರು ಗಣೇಶ್ರವರು ಭಜನೆ ಗಣೇಶನ್ನ ಎಂದೇ ಪ್ರಸಿದ್ಧ ಪಡೆದವರು. ಉತ್ತಮ ಹಾರ್ಮೋನಿಯಂ ವಾದಕರಾಗಿರುವ ಗಣೇಶ್ರವರು ಗಣೇಶನ ವಿಗ್ರಹ ರಚನೆಯಲ್ಲೂ ಸಿದ್ಧಹಸ್ತರು. ಇವರ ಭಜನೆ ಮತ್ತು ಹಾರ್ಮೋನಿಯಂ ಗುರುಗಳು ದಿವಂಗತ ದೇವದಾಸ್ ಪ್ರಭುಗಳು. ಕುಕ್ಕೆ ಸುಬ್ರಹ್ಮಣ್ಯದ ಪವಿತ್ರ ಕ್ಷೇತ್ರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನ ಲಕ್ಷ ದೀಪೋತ್ಸವ ಮತ್ತು ಅಯ್ಯಪ್ಪ ದೀಪೋತ್ಸವ ಸಂದರ್ಭದಲ್ಲಿ ಗೌರವ ಸನ್ಮಾನಕ್ಕೆ ಇವರು ಭಾಜನರಾಗಿರುತ್ತಾರೆ. ಪತ್ನಿ ಅಕ್ಷತಾ, ಪುತ್ರಿ ಸುಪುತ್ರಿ ಸ್ಕಂದಶ್ರೀಯೊಂದಿಗೆ ಸಂತೃಪ್ತಿಯ ಜೀವನ ನಡೆಸುತ್ತಾ ಸುಬ್ರಹ್ಮಣ್ಯದ ಶೇಷಾಮೃತ ರೆಸಿಡೆನ್ಸಿಯ ಮಾಲಕತ್ವವನ್ನು ಹೊಂದಿದ ಇವರು ಭಜನೆಯ ಮೂಲಕ ಸಾಮೂಹಿಕ ಸಾಮರಸ್ಯ ಸೃಷ್ಟಿಸುತ್ತಿರುವ ಓರ್ವ ಅನನ್ಯ ಕಲಾ ಸಾಧಕರು. ಕಲಾಮಾತೆಯು ಇವರಿಗೆ ಸನ್ಮಂಗಲವನ್ನು ಈಯಲಿ ಎಂದು ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಹಾರೈಸುತ್ತೇವೆ. ಮುಂದೆ ಇದೇ ವೇದಿಕೆಗೆ ಕುಮಾರಿ ಕವನ ಕಾಟುಕುಕ್ಕೆ ಇವರನ್ನು ನಾವು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ಕವನ ಕಾಟುಕುಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಭಜನಾ ಗುರುಗಳಾದ ಮಧ್ವಾಧೀಶ ವಿಠಲದಾಸ ಶ್ರೀಯುತ ರಾಮಕೃಷ್ಣ ಕಾಟುಕುಕ್ಕೆ ಇವರ ಸುಪುತ್ರಿ ಕವನ ಕಾಟುಕುಕ್ಕೆ ಇವರು. ಕವನಕ್ಕೆ ಕಾಟುಕುಕ್ಕೆ ಇವರು ಕಾಸರಗೋಡು ಜಿಲ್ಲೆಯ ಪೆರ್ಲಾ ಸಮೀಪದ ಕಾಟುಕುಕ್ಕೆ ಗ್ರಾಮದ ಶ್ರೀ ರಾಮಕೃಷ್ಣ ರಾವ್ ಹಾಗೂ ಶ್ರೀಮತಿ ಉಮಾ ರಾವ್ ದಂಪತಿಗಳ ದ್ವಿತೀಯ ಪುತ್ರಿ. ದಿನಾಂಕ 3/7/2008 ಜನಿಸಿದ ಪ್ರತಿಭಾವಂತೆ. ಇವರು ವಿವೇಕ್ಸ್ ಹೈಯರ್ ಪ್ರೈಮರಿ ಸ್ಕೂಲ್ ಆರ್ಲಪದವು ಇಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಪ್ರೌಢ ಶಿಕ್ಷಣವನ್ನು ವಿಠಲ್ ಜೇಸಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಿ ನಂತರ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ಪುತ್ತೂರು ಇಲ್ಲಿ PUC ವ್ಯಾಸಂಗವನ್ನು ಮಾಡಿ ಅತ್ಯುತ್ತಮ ಅಂಕದೊಂದಿಗೆ ದ್ವಿತೀಯ PUCಯಲ್ಲಿ ರಾಜ್ಯದಲ್ಲಿಯೇ 10ನೇ ಶ್ರೇಣಿಯಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಶೈಕ್ಷಣಿಕ ಸಾಧನೆಯೊಂದಿಗೆ ಸಾಂಸ್ಕೃತಿಕ ಕಲಾಕ್ಷೇತ್ರದಲ್ಲಿಯೂ ತಮ್ಮ ಪ್ರತಿಭೆಯನ್ನು ಮೆರೆದಿರುವ ಇವರು ಭರತನಾಟ್ಯ ಸೀನಿಯರ್ ಪರೀಕ್ಷೆಯನ್ನು ಬರೆದಿದ್ದು ಯಕ್ಷಗಾನ ಹಾಗೂ ಚಿತ್ರಕಲೆ ಕ್ಷೇತ್ರದಲ್ಲಿಯೂ ವಿಶೇಷ ಆಸಕ್ತಿ ಮತ್ತು ಅಭಿರುಚಿಯನ್ನು ಹೊಂದಿದ್ದಾರೆ. ಜ್ಞಾನ, ಶಿಸ್ತು, ಸಂಸ್ಕಾರ ಮತ್ತು ಪರಿಶ್ರಮದ ಮೂಲಕ ಉಜ್ವಲ ಭವಿಷ್ಯದತ್ತ ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡುತ್ತಿರುವ ಇವರಿಗೆ ಇನ್ನಷ್ಟು ಯಶಸ್ಸು, ಕೀರ್ತಿ ಲಭಿಸಲಿ ಎಂದು ನಮ್ಮೆಲ್ಲರ ಹಾರೈಕೆ. ಮುಂದೆ ಈ ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸುತ್ತಿರುವವರು ಭುವಿ ಜೆ ರೈ ಇವರನ್ನು ಆಹ್ವಾನಿಸ್ತಾ ಇದ್ದೇವೆ. ಭುವಿ ಜೆ ರೈ ಇವರು ಸುಳ್ಯ ತಾಲೂಕು ಜಾಲ್ಸೂರು ಗ್ರಾಮದ ಕುಕ್ಕಂದೂರು ಗಣೇಶ್ ರೈ ಹಾಗೂ ಆಶಾ ಗಣೇಶ್ ರೈ ಇವರ ಸುಪುತ್ರಿ ಹಾಗೂ ದೀಪಾಂಜಲಿ ಭಜನಾ ಮಂಡಳಿಯ ಸದಸ್ಯೆ ಎನ್ನುವುದಕ್ಕೆ ನಮ್ಮೆಲ್ಲರಿಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವರು LKG ಇಂದ 10ನೇ ತರಗತಿವರೆಗೆ ಸುಳ್ಯದ ಸೈಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ. SSLC ಪರೀಕ್ಷೆಯಲ್ಲಿ 625ಕ್ಕೆ 610 ಅಂಕಗಳನ್ನು ಪಡೆದು 97.6% ಫಲಿತಾಂಶ ದಾಖಲಿಸಿದ್ದಾರೆ. ಶೈಕ್ಷಣಿಕ ಸಾಧನೆ ಜೊತೆಗೆ ಸಹಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಇವರು ಪ್ರತಿಭಾವಂತ ಕ್ರೀಡಾಪಟುವಾಗಿದ್ದು ಜಿಲ್ಲಾ ಮಟ್ಟದ ಶಾಟ್ಪುಟ್ ಆಟಗಾರ್ತಿ. 6ನೇ ತರಗತಿಯಿಂದಲೇ ಶಾಟ್ಪುಟ್ ಕ್ರೀಡೆಯಲ್ಲಿ ಇವರು ಭಾಗವಹಿಸಲು ಆರಂಭಿಸಿ ವಿವಿಧ ಸ್ಪರ್ಧೆಗಳಲ್ಲಿ ನಿರಂತರವಾಗಿ ಅತ್ಯುತ್ತಮ ಸಾಧನೆ ಮಾಡಿ ಅನೇಕ ಬಹುಮಾನಗಳನ್ನು ಗಳಿಸಿದ್ದಾರೆ. ಅದರೊಂದಿಗೆ ಇವರು ಜಿಲ್ಲಾ ಮಟ್ಟದ ಥ್ರೋಬಾಲ್ ಆಟಗಾರ್ತಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರತಿಭಾ ಕಾರಂಜಿ ಹಾಗೂ ವಿವಿಧ ಭಾಷಣ ಸ್ಪರ್ಧೆಗಳಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಬಹುಮಾನ ಪಡೆದು ಉತ್ತಮ ಕಲಾವಿದೆಯೂ ಆಗಿದ್ದು ಇವರ ಮುಂದಿನ ಶೈಕ್ಷಣಿಕ ಭವಿಷ್ಯಕ್ಕೆ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಶುಭ ಹಾರೈಸುತ್ತೇವೆ. ಮುಂದೆ ನಾವೆಲ್ಲರೂ ಬಹಳಷ್ಟು ಆತುರದಿಂದ ಕಾಯುತ್ತಿರುವಂತಹ ಭಜನಾ ಕ್ಷೇತ್ರದಲ್ಲಿಯೇ ನಮ್ಮೆಲ್ಲರನ್ನು ಮಾಧ್ಯಮಕ್ಕೆ ತಿಳಿಸುವಂತಹ ಒಂದು ಅತ್ಯುತ್ತಮ ಕಾರ್ಯವನ್ನು ವಹಿಸುತ್ತಿರುವಂತಹ ಶ್ರೀಯುತ ಕೃಷ್ಣ ಭಟ್ ಮರುವಳ ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿಯ ಸಂಚಾಲಕರು. ಇವರನ್ನು ವೇದಿಕೆಗೆ ಭಕ್ತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಇವರು ದಿವಂಗತ ಮರುವಳ ಕೇಶವ ಭಟ್ ಮತ್ತು ತಿರುಮಲೇಶ್ವರಿ ಇವರ ಸುಪುತ್ರನಾಗಿ ದಿನಾಂಕ 8/3/1958 ಜನನ.
ಇವರ ವಿದ್ಯಾಭ್ಯಾಸ SSLC. ಇವರ ಪತ್ನಿ ಮಂಜುಳಾ ಹಾಗೂ ಇವರ ಇಬ್ಬರು ಸುಪುತ್ರಿಯರು ಶಿಕ್ಷಕಿಯಾಗಿರುತ್ತಾರೆ ಹಾಗೂ ಇಬ್ಬರು ಹೆಣ್ಣು ಮಕ್ಕಳಿಗೂ ವಿವಾಹವಾಗಿರುತ್ತದೆ. ಇವರ ವಿದ್ಯಾಭ್ಯಾಸದ ನಂತರ ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಇದೀಗ ತಿರುಮಲ ಏಜೆನ್ಸೀಸ್ ಎಂಬ ವ್ಯಾಪಾರ ಸಂಸ್ಥೆಯನ್ನು ಕಳೆದ 26 ವರ್ಷಗಳಿಂದ ನಡೆಸುತ್ತಾ ಬಂದಿದ್ದಾರೆ. ಇವರು ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಸಂಘದ ಸಂಚಾಲಕರು ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಅಧ್ಯಕ್ಷರೂ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಕೇಂದ್ರ ಪರಿಷತ್ನಿಂದ ಪೂಜ್ಯ ಭಾವದಿಂದ ಶ್ರೇಷ್ಠ ಭಜನಾ ಸಾಧಕ ಪ್ರಶಸ್ತಿ, ಶ್ರೀ ರಾಮಚಂದ್ರಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರಿಂದ ಸಮಾಜ ಸೇವಕ ಪ್ರಶಸ್ತಿ ಹಾಗೆ ಹಲವಾರು ಸಂಘ ಸಂಸ್ಥೆಗಳಿಂದ ಇವರನ್ನು ಗೌರವಿಸಿ ಸನ್ಮಾನಿಸಲಾಗಿದೆ. ಇನ್ನು ಮುಂದೆಯೂ ಕೂಡ ಇವರ ಭವಿಷ್ಯ ಉಜ್ವಲವಾಗಲಿ, ಇವರಿಂದ ಅತ್ಯಂತ ಇನ್ನೂ ಉತ್ತಮ ಮಟ್ಟದ ಸಾಧನೆಗೈಯುವಂತಹ ಶಕ್ತಿಯನ್ನು ಭಗವಂತನು ನೀಡಲಿ ಎಂಬ ಎಲ್ಲರ ಶುಭ ಹಾರೈಕೆಯೊಂದಿಗೆ ಇವರನ್ನು ಸನ್ಮಾನಿಸುತ್ತಿದ್ದೇವೆ. ಶ್ರಮಕ್ಕೆ ಗೌರವ, ಸೇವೆಗೆ ಸನ್ಮಾನ, ಸಾಧನೆಗೆ ಅಭಿನಂದನೆ. ಇದು ದೀಪಾಂಜಲಿ ಮಹಿಳಾ ಭಜನಾ ಮಂಡಳಿಯ ಸಂಸ್ಕಾರ, ಸಂಸ್ಕೃತಿ ಮತ್ತು ಸೇವೆ. ಇದೀಗ ಸ್ವಾಮೀಜಿಯವರಾದ ಶ್ರೀ 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 ವಿದ್ಯಾತೀರ್ಥ ಸ್ವಾಮೀಜಿಯವರು ತೆರಳುತ್ತಿದ್ದಾರೆ. ಅವರನ್ನು ಭಕ್ತಿಪೂರ್ವಕವಾಗಿ ನಾವು ಬೀಳ್ಕೊಡ್ತಾ ಇದ್ದೇವೆ. ಇದೀಗ ಸನ್ಮಾನಿತರ ಪರವಾಗಿ ಈ ಪವಿತ್ರ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೂ ಆಗಿ ಈ ಭಾಗದಲ್ಲಿ ಅತ್ಯಂತ ಸೃಜನಶೀಲತೆಯಿಂದ ತಮ್ಮ ಕರ್ತವ್ಯವನ್ನು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಗೆಯೇ ಧಾರ್ಮಿಕ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುವಂತಹ ಇಲ್ಲಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಇಂಜಾಡಿ ಇವರಿಂದ ಶುಭ ಹಾರೈಕೆ ನುಡಿಗಳು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಅನುಗ್ರಹವನ್ನು ಬೇಡುತ್ತಾ, ವೇದಿಕೆಯ ಮೇಲೆ ನಮ್ಮನ್ನೆಲ್ಲ ಆಶೀರ್ವದಿಸಿ ಈಗ ತಾನೇ ನಿರ್ಗಮಿಸಿದ ಪರಮಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಈ ಒಂದು ಶ್ರೇಷ್ಠವಾದ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯರು, ಮಾರ್ಗದರ್ಶಕರು, ಸಂಗೀತ ಕಲಾವಿದರು, ಉದ್ಯಮಿಗಳಾದಂಥ ಶ್ರೀ ಎಚ್ ಜಿ ಶಾಚಾರ್ಯವರೇ, ಹಿರಿಯ ಕಲಾವಿದರಾದಂತಹ ನಾವೆಲ್ಲ ಅವರ ಅಭಿಮಾನಿಗಳು ರಾಮಕೃಷ್ಣ ಕಾಟುಕೊಕ್ಕೆಯವರೇ, ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂತಹ ದೀಪಾಂಜಲಿ ಮಹಿಳಾ ಮಂಡಳಿ ಇದರ ಎಲ್ಲ ಪದಾಧಿಕಾರಿಗಳೇ, ಸೇರಿದಂತಹ ಎಲ್ಲ ಭಜನಾಸಕ್ತರೇ, ಮುಖ್ಯವಾಗಿ ಮಹಿಳೆಯರೇ, ಮಾತೆಯರೇ, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಮಾತೆಯರು ಸೇರಿದ್ದಾರೆ. ಬಹುಶಃ ಹೆಣ್ಣು ಮಹಿಳೆ ಅನ್ನುವಂಥ ಒಂದು ವ್ಯಕ್ತಿತ್ವ ಸಮಾಜದಲ್ಲಿ ಎಷ್ಟು ಶ್ರೇಷ್ಠ, ಎಷ್ಟು ಅನುಕರಣೀಯ ಮತ್ತು ಎಷ್ಟು ಮಾರ್ಗದರ್ಶಕ ಆದಂಥದ್ದು ಒಂದು ಕುಟುಂಬಕ್ಕಿರ್ಬೋದು, ಒಂದು ಸಮಾಜಕ್ಕಿರ್ಬೋದು ಎಷ್ಟು ಮುಖ್ಯ ಅಂತ ಹೇಳುವಂಥದ್ದು ಇಲ್ಲಿ ಸಾಬೀತಾಗ್ತಾ ಇದೆ. ಬಹುಶಃ ಇನ್ನೊಂದು ವಿಚಾರ ಅಂತ ಹೇಳಿದರೆ, ನಾವು ದೇವಸ್ಥಾನದ ವತಿಯಿಂದ ಈ ಒಂದು ತಾತ್ಕಾಲಿಕ ಸಭಾಂಗಣವನ್ನು ನಿರ್ಮಾಣ ಮಾಡಿದ್ರ ಸಾರ್ಥಕತೆ ಇವತ್ತು ನನಗೆ ಎದ್ದು ಕಾಣ್ತಾ ಇದೆ. ನಾನು ಗಮನಿಸ್ತಾ ಇದ್ದೇನೆ, ಕಳೆದ ಹಲವಾರು ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ, ಅದು ಮುಖ್ಯವಾಗಿ ಈಗ ತಾನೇ ಸನ್ಮಾನಿತಗೊಂಡಂಥ ಗಣೇಶ್ರವರ ನೇತೃತ್ವದಲ್ಲಿ ಪ್ರಾರಂಭವಾದಂಥದ್ದು ಭಜನೆ ಅನ್ನುವಂಥದ್ದು, ಬಹುಶಃ ಭಜನೆ ಮಾಡಲಿಕ್ಕೆ ಇದರಷ್ಟು ಒಂದು ಶ್ರೇಷ್ಠವಾದ ಸ್ಥಳ ಬೇರೆ ಇರಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಭಾವನೆ ಕೂಡ ನನ್ನಲ್ಲಿ ಬರ್ತಾ ಇದೆ. ಯಾಕೆಂತ ಹೇಳಿದರೆ, ಕುಮಾರ ಪರ್ವತದ ತಪ್ಪಲಿನಲ್ಲಿರುವಂತಹ ಪ್ರಕೃತಿ ರಮಣೀಯವಾದಂತಹ ಈ ಒಂದು ಸುಂದರವಾದಂಥ ದೇವಸ್ಥಾನದ ಒಂದು ಪರಿಸರ ಸನ್ನಿಧಾನ, ಬಹುಶಃ ಇಷ್ಟೊಂದು ಮುಂದುವರಿದ ಯುಗ ಇದ್ದರೂ ಕೂಡ ಯಾವುದೇ ರೀತಿಯ ಒಂದು ವಾತಾವರಣ ಕಲುಷಿತಗೊಳ್ಳದೇ ಇರುವಂತಹ ಒಂದು
ಕ್ಷೇತ್ರ ಇದು ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಯಾವುದೇ ದೊಡ್ಡ ದೊಡ್ಡ ಕಾರ್ಖಾನೆಗಳಿಲ್ಲ, ವಿಷಕಾರಿ ಹೊಗೆ ಉಗುಳುವಂತಹ ಯಾವುದೇ ಬೇರೆ ಬೇರೆ ವ್ಯವಸ್ಥೆಗಳಿಲ್ಲ ಇಲ್ಲಿ. ಬಹುಶಃ ಇವತ್ತಿಗೂ ಸಹ ಇಷ್ಟು ಮುಂದುವರಿದ ಯುಗದಲ್ಲಿ ಕೂಡ 75% ಪ್ರಕೃತಿ ಕಾಡನ್ನು ಹೊಂದಿಕೊಂಡು ನದಿ ತೊರೆಗಳು ತುಂಬಿ ಹರಿಯುತ್ತಾ ಒಂದು ಯಾವುದೇ ರೀತಿಯಂತಹ ಪೊಲ್ಯೂಷನ್ ಇಲ್ಲದಂತಹ ಒಂದು ಕ್ಷೇತ್ರ ಇದು ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ. ಅದಕ್ಕೆ ಪೂರಕವಾಗಿ ಇಂತಹ ಭಜನಾ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಿರುವುದು ಬಹುಶಃ ಹಲವಾರು ಮಂದಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ದೇವರ ಸೇವೆ ಮಾಡಲಿಕ್ಕೂ ಬರ್ತಾರೆ, ಯಾತ್ರಿಕರಾಗಿ ಬರ್ತಾರೆ, ಪ್ರವಾಸಿಗರಾಗಿ ಕೂಡ ಬರ್ತಾರೆ. ಬಹುಶಃ ಪ್ರವಾಸಿಗರಾಗಿ ಬರುವಂಥರು ಅಂದರೆ ಒಂದಷ್ಟು ಮಂದಿ ಸಮಾಜದಲ್ಲಿ ದೇವರ ಬಗ್ಗೆ, ಒಂದು ನಮ್ಮ ಧರ್ಮದ ಬಗ್ಗೆ, ಸನಾತನ ಹಿಂದುತ್ವದ ಬಗ್ಗೆ ಆಸ್ತಿಕತೆಯನ್ನು ಬೆಳೆಸಿಕೊಂಡವರು ಇರ್ತಾರೆ, ನಾಸ್ತಿಕತೆ ಹೊಂದಿರುವವರು ಕೂಡ ಇರ್ತಾರೆ. ಬಹುಶಃ ಅಂಥವರು ಕೂಡ ಈ ಕ್ಷೇತ್ರದಲ್ಲಿ ಸನ್ನಿಧಾನದಲ್ಲಿ ರಥಬೀದಿಯ ಒಂದು ಸಭಾಂಗಣದಲ್ಲಿ ನಿರಂತರ ಭಜನೆ ಕಾರ್ಯಕ್ರಮ ನಡೀತಾ ಇರುವಾಗ ಬಂದು ಪರೋಕ್ಷವಾಗಿ ಬಹುಶಃ ತನ್ನಲ್ಲಿದ್ದ ನಾಸ್ತಿಕತೆಯನ್ನು ಕಳೆದುಕೊಂಡು ಆಸ್ತಿಕತೆಯತ್ತ ವಾಲಿದಂಥ ಹಲವಾರು ಉದಾಹರಣೆಗಳನ್ನು ನಾನು ಈ ಭಜನೆಯ ಮೂಲಕ ಇಲ್ಲಿ ಕಂಡುಕೊಂಡಿದ್ದೇನೆ ಅಂತ ಭಾಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಹೆಚ್ಚೇನು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಇವತ್ತು ನಮ್ಮ ವೇದಿಕೆಯ ಮೆರುಗನ್ನು ಹೆಚ್ಚಿಸಿದವರು ನಮ್ಮ ಸರ್ವಶ್ರೀ ರಾಮಕೃಷ್ಣ ಕಾಟುಕಕ್ಕೆಯವರು ಮತ್ತು ಯಜ್ಞೇಶ್ ಆಚಾರ್ಯ ಇಬ್ಬರು ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮೇರು ಕಲಾವಿದರು, ನಮಗೆಲ್ಲ ಮಾರ್ಗದರ್ಶಕರು. ಯಜ್ಞೇಶ್ ಆಚಾರ್ಯ ಅವರಂತೂ ನಮ್ಮ ಕ್ಷೇತ್ರದಲ್ಲಿ ಸಂಗೀತ, ಲಲಿತ ಸುಬ್ರಹ್ಮಣ್ಯ ಎಲ್ರಿಗೂ ಗೊತ್ತಿದ್ದಾಗೆ ಶ್ರೀ ಸುಬ್ರಹ್ಮಣ್ಯ ದೇವರು ಲಲಿತ ಕಲೆಗಳ ಪ್ರಿಯ ಸಂಗೀತ ಪ್ರೇಮಿ, ಸಂಗೀತದಿಂದ ದೇವರನ್ನು ಸುಬ್ರಹ್ಮಣ್ಯ ದೇವರನ್ನು ಒಲಿಸಿಕೊಳ್ಳುವಂಥ ಹಲವಾರು ವಿಚಾರಗಳನ್ನು ನಾವು ಕಂಡಿದ್ದೇವೆ. ಪ್ರತಿ ವರ್ಷ ಕೂಡ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮಗಳಿರ್ಬೋದು, ನಾಟ್ಯ ಕಾರ್ಯಕ್ರಮಗಳಿರ್ಬೋದು, ಯಕ್ಷಗಾನ ಇರ್ಬೋದು, ಇದಕ್ಕೆಲ್ಲ ನಾವು ನಿರಂತರವಾಗಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೇವೆ. ಅಂಥ ಒಂದು ಪ್ರೋತ್ಸಾಹದಲ್ಲಿ ನಮ್ಮ ಬೆನ್ನೆಲುಬಾಗಿರುವಂಥವರು ಸುಬ್ರಹ್ಮಣ್ಯ ಯಜ್ಞೇಶಾಚಾರ್ಯರು. ಅವರ ಜೊತೆ ಈ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಹಂಚಿಕೊಳ್ಳಲಿಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಅದೇ ರೀತಿ ರಾಮಕೃಷ್ಣ ಕಾಟುಕಕ್ಕೆಯವರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ತಾವೆಲ್ಲರೂ ಆಲಿಸಿರ್ಬೋದು, ಬಹುಶಃ ಇಲ್ಲಿ ಬಂದವರೆಲ್ಲ ಸಂಗೀತದ ಬಗ್ಗೆ ಒಂದಷ್ಟು ತಿಳ್ಕೊಂಡಿರುವವರು. ಬಹುಶಃ ತಿರುಪತಿ ವೆಂಕಟರಮಣದ ಒಂದು 10 ವರ್ಷಗಳ ಹಿಂದೆ ರಾಮಕೃಷ್ಣ ಕಾಟುಕಕ್ಕೆಯವರ ಒಂದು ಧ್ವನಿ ಸುರುಳಿ ಎಷ್ಟು ಜನಪ್ರಿಯವಾಗಿತ್ತು ಅಂತ ಹೇಳಿದರೆ ಲಕ್ಷಾಂತರ ಕೋಟ್ಯಾಂತರ ಮಂದಿ ಅಭಿಮಾನಿಗಳು ಅವರಿಗೆ ಇವತ್ತಿದ್ದಾರೆ. ಅವರ ಒಂದೆರಡು ಹಾಡುಗಳು ನನಗೆ ಇವತ್ತಿಗೂ ಕೂಡ ನನಗೆ ಕಣ್ಣಿನೊಳಗೆ ನೋಡು, ಆಮೇಲೆ ಹುಟ್ಟಿದೇಳು ದಿವಸದಲ್ಲಿ ದುಷ್ಟಪೂತನಿಯ ಕೊಂದು, ಇದೆಲ್ಲ ಭಾಳಷ್ಟು ಪ್ರಖ್ಯಾತಿ ಹೊಂದಿದಂಥ ಹಾಡುಗಳು. ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಅವರ ಜೊತೆ ಈ ವೇದಿಕೆಯಲ್ಲಿ ನಾನು ಇವತ್ತಿದ್ದೇನೆ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಅದೇ ರೀತಿ ನಮ್ಮ ಬಹುಶಃ ತಾವೆಲ್ಲ ಗಮನಿಸಿರ್ಬೋದು, ಸುಬ್ರಹ್ಮಣ್ಯದಲ್ಲಿ ನಮ್ಮ ಗುರುಗಳಾದ ಶ್ರೀ ವಿದ್ಯಾಪ್ರಸನ್ನರು ಬರಲಿಕ್ಕೆ ಹಿಂದೆ ಇದ್ದಂಥ ನಮ್ಮ ಸ್ವಾಮೀಜಿಯವರು, ಅವರು ಕೂಡ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಕೋಟ್ಯಂತರ ಮಂದಿ ಅಭಿಮಾನಿಗಳು ಹೊಂದಿದವರು, ಭಾಳಷ್ಟು ಸಾಧನೆಯನ್ನು ಮಾಡಿದವರು, ನೂರಾರು ಸಾವಿರಾರು ಧ್ವನಿ ಸುರುಳಿಗಳು ಭಾಳಷ್ಟು ಪ್ರಖ್ಯಾತಿ ಹೊಂದಿದಂಥದ್ದು. ಇದು ಈ ವಿಚಾರವನ್ನು ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ, ಇಂತೆಲ್ಲ ಈ ಸುಬ್ರಹ್ಮಣ್ಯ ಕ್ಷೇತ್ರ ಇರ್ಬೋದು, ಸುಬ್ರಹ್ಮಣ್ಯ ಸಂಪುಟ ನರಸಿಂಹ ಮಠ ಇರ್ಬೋದು, ಆಗಾಗ ನಿರಂತರವಾಗಿ ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂಥ ಕಾರ್ಯಕ್ರಮಗಳನ್ನು ಶ್ರೀ ಮಠ ಕೂಡ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ತಾ ಇದೆ. ಇದೆಲ್ಲ ಸಮ್ಮಿಲನವಾಗಿ ಇದೆಲ್ಲರ ಒಗ್ಗೂಡಿಕೆಯಿಂದ ಇಂತಹ ಕಾರ್ಯಕ್ರಮಗಳು ಭಾಳಷ್ಟು ಯಶಸ್ವಿಯಾಗಿ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಗಳಿಗೆ ಮುಂದಿನ ದಿನಗಳಲ್ಲಿ ಕೂಡ ಶ್ರೀ ದೇವಸ್ಥಾನದ ವತಿಯಿಂದ ನಿರಂತರವಾದ ನಾವು ಪ್ರೋತ್ಸಾಹವನ್ನು ನಾವು ನೀಡ್ತಾ ಬಂದಿದ್ದೇವೆ, ಇನ್ನು ಮುಂದಕ್ಕೆ ಕೂಡ ನೀಡ್ತಾ ಬರ್ತೇವೆ ಅಂತ ಈ ವೇದಿಕೆಯಲ್ಲಿ ಹೇಳುತ್ತಾ, ಮತ್ತೊಮ್ಮೆ ನಮಗೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಸಂಘಟಿಸಿದ್ದಾಗಿ ಸಮಸ್ತ ಭಕ್ತರ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ಗಣೇಶರಂಥ ಕಲಾವಿದರ ನೇತೃತ್ವದಲ್ಲಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಇಲ್ಲಿ ನಡೀತಾ ಇರಲಿ. ಶ್ರೀ ಕ್ಷೇತ್ರದ ಪಾವಿತ್ರ್ಯತೆ ಇನ್ನೂ ಕೂಡ ಈ ಕ್ಷೇತ್ರಕ್ಕೆ ಬರುವಂತಹ ಯಾತ್ರಿಕರಿರ್ಬೋದು, ಪ್ರವಾಸಿಗರಿರ್ಬೋದು, ಇವರೆಲ್ಲರೂ ಕೂಡ ಸನಾತನ ಹಿಂದೂ ಧರ್ಮದ ಮಹತ್ವದ ಬಗ್ಗೆ ಈ ಭಜನೆಯ ಮೂಲಕ ಅರಿತುಕೊಂಡು ದೇವರ ಭಕ್ತಿಯನ್ನು, ದೇವರ ಪ್ರಾರ್ಥನೆಯನ್ನು ಮಾಡಿ ಎಲ್ಲರಿಗೂ ಕೂಡ ಭಗವಂತನು ಆಶೀರ್ವದಿಸಲಿ, ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ವೇದಿಕೆಯಲ್ಲಿ ಇರುವಂಥ ಎಲ್ಲ ಹಿರಿಯರ, ಎಲ್ಲ ಮಹಿಳೆಯರ, ಎಲ್ಲ ಮಾತೆಯರ ಆಶೀರ್ವಾದವನ್ನು ಬೇಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಸಹ ವಂದಿಸುತ್ತಾ ನಾನೊಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಧಾರ್ಮಿಕ ಚಿಂತನೆಯತ್ತ ಮಾತನಾಡಿ ಶುಭ ಹಾರೈಸಿದ ಶ್ರೀಯುತರಿಗೆ ಧನ್ಯವಾದಗಳು ಸರ್. ಮುಂದೆ ಶ್ರೀಯುತ ಯಜ್ಞೇಶ್ ಆಚಾರ್, ಉದ್ಯಮಿ, ಹಿರಿಯ ಕಲಾವಿದರು, ಇವರ ಮಾತುಗಳಿಗಾಗಿ ವೇದಿಕೆ ಶುಭ ಹಾರೈಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಭಜಕರೇ ಮತ್ತು ಆತ್ಮೀಯರೇ, ಸ್ವಾಮೀಜಿಯವರು ಮತ್ತು ಹರೀಶ್ ಇಂಜಾಡಿಯವರು ಎಲ್ಲ ಸವಿವರವಾಗಿ ಹೇಳಬೇಕಾದ ವಿಷಯ ಎಲ್ಲ ಹೇಳಿದ್ದಾರೆ. ರಾಮಕೃಷ್ಣ ಕಾಟುಕುಕ್ಕೆಯವರ ಬಗ್ಗೆ ಹೇಳುವುದಾದರೆ, ಅವರಿಗೆ ಒಂದು ಅದ್ಭುತವಾದ ಸಂಘಟನಾ ಶಕ್ತಿ ಅವರ ಹತ್ರ ಉಂಟು, ದೇವರು ಕೊಟ್ಟಿದ್ದಾರೆ.
ಅವರ ಈ ಒಂದು ಸೇವೆ ನಿರಂತರ ದೀರ್ಘಕಾಲ ಅದು ಇರಲಿ ಅಂತ ಈ ಒಂದು ಒಳ್ಳೆಯ ಪುಣ್ಯ ಸ್ಥಳದಲ್ಲಿ ನಾವೆಲ್ಲ ಬೇಡಿಕೊಳ್ಳುವ. ಹಾಗೆಯೇ ಅವರಿಗೆ ಇನ್ನಷ್ಟು ಶಿಷ್ಯಂದಿರು ಭಜನಾ ತಂಡಗಳು ಆಗಲಿ, ನಿರಂತರ ಈ ಭಜನೆ ನಡೀತಾ ಇರಲಿ. ಹೇಗೂ ನಮ್ಮ ಗಣೇಶಣ್ಣ ಅವರು ಇಲ್ಲಿ ವೇದಿಕೆ ಕಲ್ಪಿಸಿಕೊಡ್ತಾರೆ ದಿನನಿತ್ಯ ಬೇರೆ ಬೇರೆ ಕಡೆಯಿಂದ. ನಾನು ನೋಡ್ತಾ ಇದ್ದಾಗೆ ಮೈಸೂರು, ಬೆಂಗಳೂರು, ಚಿಕ್ಕಮಗಳೂರು ಬೇರೆ ಬೇರೆ ಕಡೆಗಳಿಂದ ದೂರದಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಬಂದು ಇಲ್ಲಿ ಭಜನೆ ಮಾಡಿಕೊಂಡು ಸಂತೋಷ ಪಡ್ಕೊಂಡು ಹೋಗ್ತಾರೆ. ಈ ಥರದ ಕಾರ್ಯಕ್ರಮಗಳಲ್ಲಿ ನಡೀಲಿ. ಇದಕ್ಕೆ ಬಹಳ ಸಹಕಾರ ಕೂಡ ನಮ್ಮ ಹರೀಶ ಇಂಜಾಡಿಯವರು ಅಧ್ಯಕ್ಷತೆಯಲ್ಲಿ ಅವರ ಎಲ್ಲ ಕಮಿಟಿಯ ಇವರು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮ 2 ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಶುಭ ಹಾರೈಸಿದ ಶ್ರೀಯುತರಿಗೆ ಧನ್ಯವಾದಗಳು. ಮುಂದೆ ಗುರುವಂದನೆಯನ್ನು ಸ್ವೀಕರಿಸಿದಂತಹ ನಮ್ಮ ಭಜನಾ ಗುರುಗಳಾದ ಶ್ರೀಯುತ ರಾಮಕೃಷ್ಣ ಕಾಟುಕೋಕೆ ಇವರಿಂದ ಆಶೀರ್ವಚನ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಆರಾಧ್ಯ ಸುಬ್ರಹ್ಮಣ್ಯ ದೇವರನ್ನು ಹಾಗೂ ಎಲ್ಲ ಪರಿವಾರ ದೇವರುಗಳನ್ನು, ದೈವ ದೇವರುಗಳನ್ನು ವಂದಿಸಿಕೊಳ್ಳುತ್ತಾ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗಣ್ಯರಿಗೆ ವಂದಿಸಿಕೊಡುತ್ತಾ ಎಲ್ಲ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ನಮ್ಮ ಭಜನಾ ಕುಟುಂಬದ ಎಲ್ಲ ತಾಯಂದಿರಿಗೆ, ಮಹನೀಯರಿಗೆ, ಮಕ್ಕಳಿಗೆ ನಮನಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ನಮ್ಮ ದೀಪಾಂಜಲಿ ಭಜನಾ ಮಂಡಳಿಯವರು ಆಚರಿಸಿಕೊಂಡು ಬರತಕ್ಕಂತಹ ವಾರ್ಷಿಕೋತ್ಸವ ಅದು ವಿಶೇಷವಾಗಿಯೇ ಇರ್ತದೆ. ನಾವೆಲ್ಲ ಕಂಡುಕೊಂಡಂಥದ್ದು, ಭಾಗವಹಿಸಿರುವಂಥದ್ದು. ಹಲವಾರು ಕ್ಷೇತ್ರಗಳಿಗೆ ನಾವೆಲ್ಲರೂ ಹೋಗಿ ಭಗವಂತನಲ್ಲಿ ನಾವು ಕಲಿತಂತಹ ಭಜನೆಯನ್ನು ಸಮರ್ಪಣೆ ಮಾಡುವಂತಹ ಒಂದು ಅವಕಾಶವನ್ನು ನಮ್ಮದಾಗಿಸುವಂಥದ್ದು. ಜೊತೆಗೆ ಅಲ್ಲಿರ್ತಕ್ಕಂತಹ ಭಗವಂತನ ಸಾಮೀಪ್ಯಕ್ಕೆ ನಮ್ಮನ್ನು ಕರೆದೊಯ್ಯುವಂಥದ್ದು. ಅದು ಎಲ್ಲೇ ಇರಲಿ ಅಲ್ಲಿಗೆ ನಮ್ಮನ್ನು ಆಹ್ವಾನಿಸಿಕೊಂಡು ಈ ರೀತಿಯ ಕಾರ್ಯಕ್ರಮವನ್ನು ಮಾಡುವಂಥದ್ದು ಯಾವುದೇ ಭಜನಾ ಮಂಡಳಿ ಕಂಡಿಲ್ಲ. ಅದು ದೀಪಾಂಜಲಿ ಭಜನಾ ಮಂಡಳಿ ಮಾಡಿದೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಸಂತೋಷ ಕೊಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಮೊದಲೇ ಸಂಪರ್ಕ ಮಾಡಿ ಅಧ್ಯಕ್ಷರನ್ನು ಭೇಟಿ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಭಜನಾ ರೂವಾರಿಗಳನ್ನೆಲ್ಲ ಇಲ್ಲಿ ಭೇಟಿ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಮಾಡುವುದು ಅಂತ ಆಗುವಾಗ ಎಲ್ಲ ರೀತಿಯ ಪ್ರೋತ್ಸಾಹ, ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. ಇದು ಭಗವಂತನಿಗೆ ನಾವು ಸಲ್ಲಿಸತಕ್ಕಂತಹ ಒಂದು ಸೇವಾ ಕೈಂಕರ್ಯ. ಈ ನಿಟ್ಟಿನಲ್ಲಿ ಭಜನೆಗೆ ಭಗವಂತ ಒಲಿತಾನೆ, ಭಜನೆಗೆ ಒಂದು ಅಗಾಧವಾದಂತಹ ಶಕ್ತಿ ಇದೆ ಅನ್ನುವಂಥದ್ದನ್ನೆಲ್ಲ ನಾವೆಲ್ಲ ಕಂಡುಕೊಂಡಿದ್ದೇವೆ. ಅನೇಕ ಕಡೆಗಳಲ್ಲಿ ನಮ್ಮ ಕರಾವಳಿಯಲ್ಲಿ ಅಂತೂ ಏನು ಬರಗಾಲ ಇಲ್ಲ ಭಜನೆಗೆ. ಅದು ತುಂಬ ವಿಸ್ತಾರವಾಗಿ ಹಾಗೂ ಸಮೃದ್ಧವಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ ನಡೀತದೆ. ನಮ್ಮ ಈ ರೀತಿ ಕುಳಿತು ಹಾಡುವ ಭಜನೆ, ಕುಣಿತ ಭಜನೆ ಆಗಿರ್ಬೋದು. ಭಜನೆ ಹಾಡತಕ್ಕಂತಹ ಗಾಯಕರಿಗೂ ಏನು ಕೊರತೆ ಇಲ್ಲ. ಅಂದರೆ ಭಜನಾ ಮಂಡಳಿಯನ್ನು ನೇತೃತ್ವ ವಹಿಸುವಂತಹ ಭಜನಾರ್ಥಿಗಳಿಗೂ ಕೊರತೆ ಇಲ್ಲ. ಇದನ್ನು ಮುನ್ನಡೆಸುವಂತಹ ಏನು ಕೇವಲ ಭಜನೆ ಹಾಡೋದಲ್ಲ, ಇದನ್ನು ನಾವು ಎಲ್ಲ ಸದಸ್ಯರನ್ನು ಸೇರಿಸಿಕೊಂಡು ನಡೆಸ್ತೇವೆ, ಜವಾಬ್ದಾರಿಯುತ ನೆಲೆಯಲ್ಲಿ ಇದನ್ನು ನಾವು ಕೊಂಡೊಯ್ತೇವೆ ಅಂತ ಹೇಳುವಂಥ ಮುಖ್ಯಸ್ಥರು ಕೂಡ ಏನು ಕಡಿಮೆ ಇಲ್ಲ. ಅಂಥದ್ದೆಲ್ಲ ಭಗವಂತನ ಪ್ರೇರಣೆಯಿಂದ ಆಗ್ತಾ ಇದೆ. ಮತ್ತಷ್ಟು ಇದು ನಮಗೆ ಇನ್ನಷ್ಟು ಸಾಕಾರಗೊಳ್ಳಲಿಕ್ಕೆ ಅನುಕೂಲಗಳು, ನಮಗೆ ಯಾವುದೇ ಅಡೆತಡೆಗಳು ಇದ್ದರೂ ಕೂಡ ಅದು ದೂರ ಆಗಬೇಕು ಅಂತ ಹೇಳಿ ಈ ರೀತಿಯಾಗಿ ಅನೇಕ ಕ್ಷೇತ್ರಗಳಲ್ಲಿ ಭಜನೆಯನ್ನು ಮಾಡ್ತಾ ಅಲ್ಲಿರುವ ಭಜನಾ ಮಂಡಳಿಗೆ ಒಂದು ರೀತಿಯಲ್ಲಿ ಪ್ರೇರಣೆ, ಜೊತೆಗೆ ಅವರು ಯಾವ ಒಂದು ವಿಶೇಷವಾದಂಥ ಆಯಾಮಗಳನ್ನು ಭಜನೆಯಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಸ್ವೀಕಾರ ಮಾಡುವಂತಹ ನೆಲೆಯಲ್ಲಿ ಇಂತಹ ಭಜನಾ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೀತವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಾಟುಗೋಕೆ ಭಜನಾ ಟ್ರಸ್ಟ್, ಅದರಲ್ಲಿರ್ತಕ್ಕಂತಹ ಭಜನಾ ಮಂಡಳಿಗಳು, ಅದರಲ್ಲಿರ್ತಕ್ಕಂತಹ ಭಜನಾ ಪಟುಗಳು, ತಾಯಂದಿರು, ಮಹನೀಯರು ಇವರೆಲ್ಲ ಸೇರಿಕೊಂಡು ಅಲ್ಲಲ್ಲಿ ಭಜನೆ ನಿಲ್ಲಬಾರದು, ಭಜನೆ ನಿರಂತರ ಆಗಬೇಕು ಅನ್ನುವಂಥ ಒಂದು ಕಳಕಳಿ ಕೂಡ ಈ ಭಜನಾ ಮಂಡಳಿಯಲ್ಲಿ ಇದೆ. ಇಲ್ಲಿ ನಡೆಯುವಂತಹ ನಿರಂತರ ಭಜನೆಗೆ ಕೂಡ ದಿನನಿತ್ಯ ಅಥವಾ ತಿಂಗಳಲ್ಲಿ ಒಂದು ಬಾರಿಯೂ ಕೂಡ ಪ್ರತಿ ವಾರದಲ್ಲಿ ಕೂಡ ಭಜನೆ ಮಾಡುವಂಥ ಮಂಡಳಿ ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾ ಇದೆ. ನಮ್ಮ ಎಲ್ಲ ಭಜನಾ ಮಂಡಳಿಗಳು ಕೂಡ ಇಲ್ಲಿ ನಿರಂತರ ಭಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಅನೇಕ ಭಜನಾ ಮಂಡಳಿಗಳಿಗೆ ಇವರು ಕರೆ ಮಾಡಿ ಹೇಳುತ್ತಾರೆ ಅಲ್ಲಿ ಹೋಗಿ ಸೇವೆ ಮಾಡಿ ಅಂತ, ಅದು ಕೂಡ ನಡೀತಾ ಇದೆ. ಈ ರೀತಿಯಾಗಿ ಭಜನೆಗೆ ತಮ್ಮನ್ನು ತಾವು ಪೂರ್ತಿ ಸಮರ್ಪಣೆ ಮಾಡುವ ನಿಟ್ಟಿನಲ್ಲಿ ಭಜನಾ ಮಂಡಳಿಗಳು ಕೂಡ ಏನು ಕಡಿಮೆ ಇಲ್ಲ. ಇವರು ಕೂಡ ಸಮರ್ಥವಾಗಿ ಭಜನೆಯನ್ನು ನೆರವೇರಿಸಿಕೊಂಡು ಬರ್ತಾರೆ. ಅದರಲ್ಲಿ ಕೂಡ ವಿಶೇಷವಾಗಿ ದಾಸರ ಪದಗಳನ್ನು ಹಾಡ್ತಾರೆ.
ಅದು ವಿಶೇಷ ಇರತಕ್ಕಂಥ, ಯಾಕಂದರೆ ಅದಕ್ಕೆ ಭಗವನ್ನಾಮ ಸಂಕೀರ್ತನೆ ಅಂತ ಹೇಳ್ತಾರೆ. ಬೇರೆ ಯಾವುದಕ್ಕೂ ಸಾಹಿತ್ಯಕ್ಕೂ ಅದು ಇಲ್ಲ. ಆ ಮನ್ನಣೆ, ಆ ಒಂದು ಶ್ರೀಮಂತಿಕೆ, ಅದೊಂದು ರೀತಿಯ ವಜ್ರದ ವ್ಯಾಪಾರ ಅಂತ ಹೇಳಬಹುದು. ವಜ್ರವನ್ನು ಖರೀದಿ ಮಾಡಬೇಕಾದ್ರೆ ನಮ್ಮಿಂದ ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಹಾಗೆಯೇ ಭಕ್ತಿಯಲ್ಲಿ, ಭಜನೆಯಲ್ಲಿ, ದಾಸ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡು ಭಜನೆಯನ್ನು ಮಾಡಬೇಕು ಅಂತಾದರೆ ಅದಕ್ಕೊಂದು ಶ್ರೀಮಂತಿಕೆ ಬೇಕು. ಆ ಶ್ರೀಮಂತಿಕೆಯನ್ನೆಲ್ಲ ಈ ಭಜನಾ ಮಂಡಳಿಗಳು ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಸಂತೋಷ ಪಡ್ತೇವೆ. ಜೊತೆಗೆ ಇಂಥ ಸಾಹಿತ್ಯವನ್ನೇ ಹಾಡಬೇಕು, ಈ ಮೂಲಕವಾಗಿ ಭಗವಂತನಿಗೆ ಹತ್ತಿರ ಆಗಬೇಕು ಅನ್ನುವಂಥ ನಿಟ್ಟಿಗೆ ಇವರೆಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಿರಂತರವಾಗಿ ನಡೆಯುವಂಥ ಭಜನೆಗೆ, ಜೊತೆಗೆ ಭಜನಾ ಮಂಡಳಿಗಳಿಗೆ, ಭಜನಾರ್ಥಿಗಳಿಗೆ ನಮ್ಮ ಆರಾಧ್ಯ ಮೂರ್ತಿ ಸುಬ್ರಹ್ಮಣ್ಯ ದೇವರು ಹಾಗೂ ಎಲ್ಲ ಪರಿವಾರ ದೇವರುಗಳು ನಮಗೆ ಅನುಗ್ರಹವನ್ನು ಇನ್ನಷ್ಟು ಭಜನಾ ಕ್ಷೇತ್ರದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ನಮಗೆಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಿಸಿ ನಮಗೆ ಉತ್ತರೋತ್ತರವಾದಂಥ ಶ್ರೇಯಸ್ಸನ್ನು ಭಗವಂತ ನಮಗೆ ನೀಡಲಿ ಅಂತ ಈ ಹೊತ್ತಲ್ಲಿ ಪ್ರಾರ್ಥಿಸ್ತಾ, ವೇದಿಕೆಯಲ್ಲಿರುವಂಥ ಗಣ್ಯರ ಈ ಒಂದು ಉಪಸ್ಥಿತಿಗೂ ಕೂಡ ನಾವು ಸಂತೋಷ ಪಡ್ತಾ ನಮ್ಮ ಮಾತುಗಳಿಂದ ವಿರಮಿಸ್ತೇವೆ. ಮುಂದೆ ಭಜನೆ ನಡೀತಾ ಇದೆ. ಶುಭ ಹಾರೈಸಿದ ಶ್ರೀಯುತರಿಗೆ, ಗುರುಗಳಿಗೆ ವಂದನೆಗಳು ಹಾಗೂ ಆಶೀರ್ವಾದವನ್ನು ಸ್ವೀಕರಿಸ್ತೇವೆ. ಹಾಗೆಯೇ ಇದೀಗಾಗಲೇ ನಮ್ಮೊಂದಿಗೆ ಇದ್ದಂತಹ ಅಭ್ಯಾಗತರು, ಉದ್ಯಮಿಗಳು ಹಾಗೂ ಇಲ್ಲಿನ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರು, ಅಭ್ಯಾಗತರಿಗೆ ಸ್ಮರಣಿಕೆ ನೀಡುವಂತಹ ಒಂದು ಸಂದರ್ಭ. ಶ್ರೀಯುತ ಭಜನಾ ಗುರುಗಳಾದ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀಯುತ ರಾಮಕೃಷ್ಣ ಕಾಟುಕೋಕಿಯವರು ಅಭ್ಯಾಗತರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಹರೀಶ್ ಇಂಜಾಡಿ ಇವರು ವ್ಯವಸ್ಥಾಪಕನ ಸಮಿತಿಯ ಅಧ್ಯಕ್ಷರು, ಹಾಗೆ ಇಲ್ಲಿನ ಎಲ್ಲ ಅಭಿವೃದ್ಧಿಯ ನಾಯಕರು ಹೌದು. ಮುಂದೆ ಶ್ರೀಯುತ ಯಜ್ಞೇಶ್ ಆಚಾರ್ ಕಲಾವಿದರು, ಹಿರಿಯ ಕಲಾವಿದರು ಹಾಗೂ ಉದ್ಯಮಿ, ಕಲಾಕ್ಷೇತ್ರದಲ್ಲಿ ತಮ್ಮನ್ನು ಅತ್ಯಂತ ಸಮರ್ಪಕವಾಗಿ ತೊಡಗಿಸಿಕೊಂಡವರು. ಇವರಿಗೆ ತಮ್ಮ ಉಪಸ್ಥಿತಿ ನಮ್ಮ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಇದೀಗ ಧನ್ಯವಾದವನ್ನು ಸಮರ್ಪಿಸಬೇಕೆಂದು ಮಹಿಳಾ ಭಜನಾ ಮಂಡಳಿಯ ಕಾರ್ಯದರ್ಶಿ ಶ್ರೀಮತಿ ಕುಸುಮ ಮೊಂಟಾಡ್ಕ ಇವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಹರೇ ಶ್ರೀನಿವಾಸ, ಶ್ರೀ ಗುರುಭ್ಯೋ ನಮಃ, ಶ್ರೀ ಸುಬ್ರಹ್ಮಣ್ಯಾಯ ನಮಃ. ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. 2012ನೇ ಇಸವಿ ಅಕ್ಟೋಬರ್ 7ರಂದು ಪ್ರಾರಂಭಗೊಂಡ ನಮ್ಮ ದೀಪಾಂಜಲಿ ಭಜನಾ ಮಂಡಳಿ ತನ್ನ 14ನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ಪುಣ್ಯಕ್ಷೇತ್ರದಲ್ಲಿ ಆಚರಿಸಿಕೊಳ್ಳುತ್ತಿರುವುದು ನಮಗೆಲ್ಲ ಇಂದು ಸಂಭ್ರಮ ದಿನವಾಗಿದೆ. ದೇಶದ ಪ್ರತಿಷ್ಠಿತ ದೇವಸ್ಥಾನಗಳಾದ ತಿರುಪತಿ ಮತ್ತು ಮಂತ್ರಾಲಯದ ದಾಸ ಸಾಹಿತ್ಯ ಪ್ರಾಜೆಕ್ಟಲ್ಲಿ ನೋಂದಾವಣೆಗೊಂಡು ಭಜನಾ ಸೇವೆಯನ್ನು ಮಾಡುತ್ತಾ ಬಂದಿರುತ್ತೇವೆ. ಇಂದಿನ ಈ ಶುಭ ಸಮಾರಂಭಕ್ಕೆ ಶುಭ ಕೋರುತ್ತಾ ದೀಪ ಪ್ರಜ್ವಲನೆ ಮಾಡಿ ಆಶೀರ್ವದಿಸಿದ ಶ್ರೀ 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 ವಿದ್ಯಾಪ್ರಸನ್ನತೀರ್ಥ ಸ್ವಾಮೀಜಿಯವರಿಗೆ ಭಕ್ತಿಯ ಪ್ರಣಾಮಗಳನ್ನು, ಧನ್ಯವಾದ ಸಮರ್ಪಿಸ್ತೇನೆ. ಈ ದಿನ ಗುರುವಂದನೆ ಸ್ವೀಕರಿಸಿ ಸಮೂಹ ಗಾಯನ ನಡೆಸಿಕೊಡಲಿರುವ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀ ರಾಮಕೃಷ್ಣ ಕಾಟುಕುಕಿಯವರಿಗೆ ಭಕ್ತಿಯ ಪ್ರಣಾಮಗಳನ್ನು, ಧನ್ಯವಾದ ಸಮರ್ಪಿಸ್ತೇನೆ. ಮುಖ್ಯ ಅಭ್ಯಾಗತನಾಗಿ ಆಗಮಿಸಿದ ಸುಬ್ರಹ್ಮಣ್ಯ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಇಂಜಾಡಿ ಇವರಿಗೆ ಭಕ್ತಿಯ ಪ್ರಣಾಮಗಳೊಂದಿಗೆ ಧನ್ಯವಾದ ಸಮರ್ಪಿಸ್ತೇನೆ. ಇನ್ನೊಬ್ಬ ಮುಖ್ಯ ಅಭ್ಯಾಗತರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಯಜ್ಞೇಶ್ ಆಚಾರ್ಯ, ಉದ್ಯಮಿ, ಹಿರಿಯ ಕಲಾವಿದರು ಸುಬ್ರಹ್ಮಣ್ಯ ಇವರಿಗೆ ಭಕ್ತಿಯ ಪ್ರಣಾಮಗಳನ್ನು, ಧನ್ಯವಾದ ಸಮರ್ಪಿಸ್ತೇನೆ. ಇಂದು ಸನ್ಮಾನಿಸಲ್ಪಟ್ಟ ಗಣೇಶ ಪರ್ವತಮುಖಿ ಇವರು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲು ತುಂಬ ಸಹಕರಿಸಿ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟ ಇವರಿಗೆ ದೀಪಾಂಜಲಿ ಭಜನಾ ಮಂಡಳಿ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ನಮ್ಮ ಕಾಟುಕಿಯ ಬಳಗದ ಭಜನಾ ಮಂಡಳಿಗಳ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಫೋಟೋಗ್ರಾಫಿ, ವಿಡಿಯೋ ಮಾಡಿ ಶಾಶ್ವತಗೊಳಿಸುತ್ತಿರುವ ಎಲ್ಲರಿಂದ ಕೃಷ್ಣಣ್ಣ ಎಂದು ಕರೆಸಿಕೊಳ್ಳುವ ಶ್ರೀಕೃಷ್ಣ ಭಟ್ ಮರುವಳ ಕಂಬಾರು ಸಮಾಜ ಸೇವಾ ತಿಲಕ ಪ್ರಶಸ್ತಿ ಪುರಸ್ಕೃತರು ಇವರಿಗೆ ಧನ್ಯವಾದ ಸಮರ್ಪಿಸ್ತೇನೆ. ಇಂದು ಸನ್ಮಾನಗೊಂಡಿರುವ ನಮ್ಮ ಭಜನಾ ಗುರುಗಳ ಮಗಳಾದ ಕುಮಾರಿ ಕವನ PUCಯಲ್ಲಿ 98 ಅಂಕ ಮತ್ತು ದೀಪಾಂಜಲಿಯ ಸದಸ್ಯೆಯಾಗಿರುವ ಕುಮಾರಿ ಭುವಿ ರೈ SLCಯಲ್ಲಿಯೇ 98% ಮಾರ್ಕ್ ಪಡೆದ ಇವರಿಬ್ಬರಿಗೂ ಪ್ರೀತಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಲ್ಲಿಗೆ ಆಗಮಿಸಿದ ಕಾಟುಕಿಯ ಬಳಗದ ಎಲ್ಲ ಭಜನಾ ಮಂಡಳಿ ಸದಸ್ಯರಿಗೆ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಭಗವದ್ಭಕ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ವಾರ್ಷಿಕೋತ್ಸವ ಉತ್ತಮ ರೀತಿಯಲ್ಲಿ ನೆರವೇರಲು ಉದಾರ ನೆರವನ್ನಿತ್ತು ಧನ ಸಹಾಯ ಮಾಡಿದ ದೀಪಾಂಜಲಿ ನನ್ನ ಎಲ್ಲ ಸಹೋದರಿಯರಿಗೆ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಮತ್ತು
ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸ್ತೇನೆ. ಹರೇ ಶ್ರೀನಿವಾಸ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ಇಲ್ಲಿಗೆ ಇಂದಿನ 14ನೇ ವರ್ಷದ ವಾರ್ಷಿಕ ಸಂಭ್ರಮದ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದೆ ಇದೇ ವೇದಿಕೆಯಲ್ಲಿ ಭಜನಾ ಮಂಡಳಿಗಳಿಂದ ಭಜನಾ ಸೇವೆ